ಹಲೋ ಎವ್ರಿವನ್, ಗುಡ್ ಆಫ್ಟರ್ನೂನ್. ಇವತ್ತು ಎಕಾನಮಿ, ಪೊಲಿಟಿ ಮತ್ತು ಜಿಯೋಗ್ರಫಿ 3 ಸಬ್ಜೆಕ್ಟ್ಗಳ ಕೆಲವು ಇಂಪಾರ್ಟೆಂಟ್ ಟಾಪಿಕನ್ನು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಎಕಾನಮಿಯಲ್ಲಿ ಪ್ರಾಂಪ್ಟ್ ಕರೆಕ್ಟಿವ್ ಆ್ಯಕ್ಷನ್ ಫ್ರೇಮ್ವರ್ಕ್ ಇದ್ರ ಬಗ್ಗೆ ನೋಡಲಿಕ್ಕಿದ್ದೇವೆ. ಆದಮೇಲೆ ನೆಕ್ಸ್ಟು ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ ಅಲ್ವಾ. ಇಂಟರ್ನಲ್ ಸೆಕ್ಟರ್ ಇಂಟರ್ಫೇಸ್ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಇನ್ನು ಪೊಲಿಟಿಯಲ್ಲಿ ಪಂಚಾಯಿತಿ ರಾಜ್ ಮತ್ತು ಅರ್ಬನ್ ಲೋಕಲ್ ಗವರ್ನೆನ್ಸ್ ಅಥವಾ ಅರ್ಬನ್ ಲೋಕಲ್ ಬಾಡೀಸ್ ಅದ್ರ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ಗಳನ್ನು ನೋಡೋಣ. ನೆಕ್ಸ್ಟ್ ಅದಾದಮೇಲೆ ಇಂಡಿಯನ್ ಮಾನ್ಸೂನ್ ಇಂಪಾರ್ಟೆಂಟ್ ಟಾಪಿಕ್ಸು ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಬೇಕು. ಬೇಸಿಕ್ಕಾಗಿ ನೋಡೋಣ, ಡೀಟೇಲ್ ಆಗಿ ಇಲ್ಲಿ ನೋಡಲ್ಲ. ಒಂದ್ಸರಿ ಬೇಸಿಕ್ ಎಲ್ಲ ಮುಗಿಸ್ಕೊಂಡು ಮತ್ತೆ MCQ ಥ್ರೂ ಡೀಟೇಲ್ ಆಗಿ ನೋಡ್ತಾ ಹೋಗ್ತೇವೆ. ಎಲ್ರಿಗೂ ಗುಡ್ ಆಫ್ಟರ್ನೂನ್. ಮೊದಲು ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸಲ್ಲಿ ಪ್ರಾಂಪ್ಟ್ ಕರೆಕ್ಟಿವ್ ಆ್ಯಕ್ಷನ್ ಫ್ರೇಮ್ವರ್ಕ್. ಯಾವುದಾದ್ರೊಂದು ಬ್ಯಾಂಕು ಹೆಲ್ತ್, ಮಾನಿಟರಿ ಹೆಲ್ತ್, ಹಣ ಹೋಗೋದು ಬರೋದು ಯಾವ ಲೆವೆಲ್ ಎಲ್ಲಿದೆ, ಅಸೆಟ್ ಟು ಲಯಬಿಲಿಟಿ ಎಲ್ಲಿ ತನಕ ಹೋಗ್ಬಿಟ್ಟಿದೆ ಅಂತ RBI ಮ್ಯಾನೇಜ್ ಮಾಡ್ತಾ ಇರುತ್ತೆ, ನೋಡ್ತಾ ಇರುತ್ತೆ. ಒಂದು ಬ್ಯಾಂಕಿನ ಹೆಲ್ತು ಕಂಪ್ಲೀಟಾಗಿ ಕುಸಿತ ಕಾಣ್ತಾ ಇದೆ ಅಂತಂದರೆ ಪೂರ್ತಿ ಬ್ಯಾಂಕ್ ಮುಳುಗೋಗೋ ತನಕ RBI ಕಾಯ್ತಾ ಇರೋದಿಲ್ಲ. RBI ಡಸ್ ನಾಟ್ ವೇಟ್ ಫಾರ್ ಇಟ್ ಟು ಕೊಲ್ಯಾಪ್ಸ್, ಟ್ರಿಗರ್ಸ್ ದ ಪ್ರಾಂಪ್ಟ್ ಕರೆಕ್ಟಿವ್ ಆ್ಯಕ್ಷನ್. ಬ್ಯಾಂಕ್ ಇದೆ, ಆ ಬ್ಯಾಂಕು ಈಗಾಗಲೇ ಬೇರೆ ಬೇರೆ ಹಾನಿಯನ್ನು ಎದುರಿಸ್ತಾ ಇದೆ. ಮೇಲುಗಡೆ RBI ನೋಡ್ತಾ ಇದೆ ಏನಾಗ್ತಾ ಇದೆ ಬ್ಯಾಂಕಲ್ಲಿ ಅಂತ. ಈಗ ಆ ಬ್ಯಾಂಕಿಗೆ ಅದು ಇಲ್ಲ, ಈಗ ನಾನು ಬಂದರೆ ಮಾತ್ರ ಸರಿ ಆಗೋದು ಅಂತ ಅನಿಸ್ತಾ ಇದೆ. ಪ್ರಾಂಪ್ಟ್ ಕರೆಕ್ಟಿವ್ ಆ್ಯಕ್ಷನ್ PCA ಫ್ರೇಮ್ವರ್ಕ್ ಅಂತ ಕರೀತಾರೆ. ಏನು ಹಾಗಂತಂದರೆ ಸೆಟ್ ಆಫ್ ಸ್ಟ್ರಕ್ಚರ್ಡ್ ಇಂಟರ್ವೆನ್ಷನ್ ರೂಲ್ಸ್ ದಟ್ ಟೆಲ್ ದ ಬ್ಯಾಂಕ್ ಯು ಆರ್ ಬಿಕಮಿಂಗ್ ಅ ರಿಸ್ಕ್ ಟು ದ ಪಬ್ಲಿಕ್, ವಿ ಆರ್ ಟೇಕಿಂಗ್ ಕಂಟ್ರೋಲ್. ಬ್ಯಾಂಕು ಪಬ್ಲಿಕ್ಕಿಗೆ ರಿಸ್ಕ್ ಆಗೋ ಥರ ಇದೆ, ನಾವೇ ಬರ್ತೇವೆ ನಿಭಾಯಿಸ್ಲಿಕ್ಕೆ ಅಂತ RBI ಬಂದು ಕ್ರಮವನ್ನು ಕೈಗೊಳ್ಳೋದು. RBI ಹೇಗೆ ಸ್ಕ್ಯಾನ್ ಮಾಡುತ್ತೆ ಹಾಗಾದರೆ ಬ್ಯಾಂಕು ಯಾವ ಸ್ಥಿತಿಲಿದೆ ಅಂತ ನೋಡಲಿಕ್ಕೆ? RBI ಮಾನಿಟರ್ಸ್ 3 ಸ್ಪೆಸಿಫಿಕ್ ಟ್ರಿಗರ್ ಪಾಯಿಂಟ್, 3 ಟ್ರಿಗರ್ ಪಾಯಿಂಟ್. ಇಫ್ ಅ ಬ್ಯಾಂಕ್ ಬ್ರೀಚಸ್ ದ ಲಿಮಿಟ್ ಎನಿ ಒನ್ ಆಫ್ ದಿಸ್ ಇಟ್ ಎಂಟರ್ಸ್ PCA. ಇಲ್ಲಿ 3 ಥರ ಇದೆ: CRAR, NNPA, Tier 1 ಲೆವರೇಜ್ ರೇಷಿಯೋ. ಹಿಂದಿನ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಆಲ್ರೆಡಿ ಇದನ್ನು ಸ್ವಲ್ಪ ಕೇಳಿರೋ ಅನುಭವ ಆಗಿರಬಹುದು ಅಲ್ವಾ. ಮೊದಲನೇದು ಕ್ಯಾಪಿಟಲ್ ಟು ರಿಸ್ಕ್ ವೇಟೆಡ್ ಅಸೆಟ್ ರೇಷಿಯೋ, CRAR, ಕ್ಯಾಪಿಟಲ್ ಟು ರಿಸ್ಕ್ ವೇಟೆಡ್ ಅಸೆಟ್ ರೇಷಿಯೋ. ಕ್ಯಾಪಿಟಲ್ ಮತ್ತು ರಿಸ್ಕ್ ವೇಟೆಡ್ ಅಸೆಟ್ ರೇಷಿಯೋ ಮಾಡ್ಕೊಳ್ಳಿ ನೋಡೋಣ. ರಿಸ್ಕ್ ವೇಟೆಡ್ ಅಸೆಟ್ಗಳು ಅಲ್ವಾ, ಬ್ಯಾಂಕು ಲೋನ್ ಕೊಡುತ್ತೆ, ಲೋನ್ ಕೊಟ್ಟಿರೋದು ಬ್ಯಾಂಕಿಗೆ ಅಸೆಟ್ಟು. ಅಂದರೆ ಎಲ್ರಿಗೂ ಒಂದೇ ಥರ ನಾವು ಕನ್ಸಿಡರ್ ಮಾಡಲಿಕ್ಕಾಗಲ್ಲ. ಗೌರ್ಮೆಂಟಿಗೆ ಕೊಟ್ಟರೆ ಸ್ವಲ್ಪ ಸೇಫ್ಟಿ ಜಾಸ್ತಿ ಇರುತ್ತೆ, ಯಾವುದು ಹೊಸ ಸ್ಟಾರ್ಟಪ್ಪಿಗೆ ಕೊಟ್ಟರೆ ರಿಸ್ಕ್ ಇರುತ್ತೆ ಜಾಸ್ತಿ. ಸೇಫ್ಟಿ ಯಾವುದಕ್ಕೆ ಜಾಸ್ತಿ ಇರುತ್ತೆ, ರಿಸ್ಕ್ ಯಾವುದಕ್ಕೆ ಜಾಸ್ತಿ ಇರುತ್ತೆ ಕನ್ಸಿಡರ್ ಮಾಡಿ ರಿಸ್ಕ್ ವೇಟೆಡ್ ಅಸೆಟನ್ನು ನೋಡ್ತಾರೆ. ಒಂದು ಕಡೆ ರಿಸ್ಕ್ ವೇಟೆಡ್ ಅಸೆಟ್ಗಳು, ಇನ್ನೊಂದು ಕಡೆ ಬ್ಯಾಂಕಿನ ಕ್ಯಾಪಿಟಲ್ಲು. ಅದರ ರೇಷಿಯೋ ಏನು, ಇದು ರಿಕ್ವೈರ್ಡ್ ಲೆವೆಲ್ಗಿಂತ ಕಡಿಮೆ ಆಗಿಬಿಡ್ತು ಅಂತಂದರೆ ಆವಾಗ CRAR ಕಡಿಮೆ ಆಯಿತು ಅಂತ ಆವಾಗ ಬ್ಯಾಂಕು ಓಹೋ ಸ್ವಲ್ಪ ತೊಂದರೆ ಇದೆ, ಏನೋ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ RBIಗೆ, ಬರುತ್ತೆ ಆವಾಗ RBI. ನೆಕ್ಸ್ಟ್ ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್, ಬ್ಯಾಡ್ ಲೋನ್ಸ್, NPAಗಳು ಬಿಕಮ್ ಟೂ ಹೈ ಕಂಪೇರ್ಡ್ ಟು ದಿ ಬ್ಯಾಂಕ್ಸ್ ಪ್ರೊವಿಷನ್ಸ್. ಪ್ರೊವಿಷನ್ ಮತ್ತು NPA ಎರಡು ಕಂಪೇರ್ ಮಾಡಿದಾಗ NPA ತುಂಬ ಜಾಸ್ತಿ ಆಗಿಬಿಡ್ತಾ ಇದೆ. ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳು ತುಂಬ ಜಾಸ್ತಿ ಆಯಿತು ಅಂತಂದರೆ ಆವಾಗ RBI ಬರುತ್ತೆ. ಇನ್ನು Tier 1 ಲೆವರೇಜ್ ರೇಷಿಯೋ, ಮೆಜರ್ ಆಫ್ ಹೌ ಮಚ್ ದಿ ಬ್ಯಾಂಕ್ ಹ್ಯಾಸ್ ಬಾರೋಡ್ ಕಂಪೇರ್ಡ್ ಟು ಇಟ್ಸ್ ಓನ್ ಕೋರ್ ಇಕ್ವಿಟಿ. ಕೋರ್ ಇಕ್ವಿಟಿ Tier 1, Tier 2 ನೆನಪು ಮಾಡ್ಕೊಳ್ಳಿ. ಬಾಸೆಲ್ ನಾರ್ಮ್ಸ್ಗಳಲ್ಲೂ ಸಹ ನೋಡಿದ್ದೇವೆ ಇದನ್ನು. Tier 1 ಅಂತಂದ್ರೆ ಏನು, Tier 2 ಅಂತಂದ್ರೆ ಏನು. Tier 1 ಕೋರ್ ಇಕ್ವಿಟಿ ಬರುತ್ತೆ. ಒಂದು ವೇಳೆ ಹೌ ಮಚ್ ದ ಬ್ಯಾಂಕ್ ಹ್ಯಾಸ್ ಬಾರೋಡ್, ಬ್ಯಾಂಕ್ ಬಾರೋ ಮಾಡಿರೋದು ಅದರ ಕೋರ್ ಇಕ್ವಿಟಿ ಇರುತ್ತಾವಲ್ವಾ, ಅದಕ್ಕೆ ಕಂಪೇರ್ ಮಾಡ್ತಾರೆ. ಕಂಪೇರ್ ಮಾಡಿ ತುಂಬ ಬಾರೋ ಮಾಡಿದರೆ ಆವಾಗಲೂ ಸಹ RBI ಓಹೋ ಸ್ವಲ್ಪ ಏನೋ ಸಮಸ್ಯೆ ಇದೆ ಅಂತ ಅನಿಸುತ್ತೆ ಅಂತ ಮತ್ತೆ ನಿಯಂತ್ರಣ ಕಂಟ್ರೋಲ್
ಬರುತ್ತೆ. ಮೇಕಿಂಗ್ ಶೋರ್ ದ ಬ್ಯಾಂಕ್ ಇಸಂಟ್ ಓವರ್ ಲೆವರೇಜ್ ಆಗಿರಬಾರ್ದು. ಮೊದಲೆಲ್ಲ ರಿಟರ್ನ್ ಆನ್ ಅಸೆಟ್ ROA ಅನ್ನೋದ್ರ ಬಗ್ಗೆ ಸಹ ಕನ್ಸಿಡರ್ ಮಾಡ್ತಾ ಇದ್ರು. ಇಟ್ ವಾಸ್ ಆಲ್ಸೋ ಎನ್ ಇಂಡಿಕೇಟರ್, ಬಟ್ ದ RBI ರಿಮೂವ್ಡ್ ಇಟ್ ರೀಸೆಂಟ್ಲಿ ಟು ಫೋಕಸ್ ಪ್ಯೂರ್ಲಿ ಆನ್ ಕ್ಯಾಪಿಟಲ್ ಆ್ಯಂಡ್ ಅಸೆಟ್ ಕ್ವಾಲಿಟಿ. ರಿಟರ್ನ್ ಆನ್ ಅಸೆಟ್ ಅನ್ನ ಮೊದಲು ಕನ್ಸಿಡರ್ ಮಾಡ್ತಾ ಇದ್ರು, ಈಗ ಅದನ್ನು ರಿಮೂವ್ ಮಾಡಿದ್ದಾರೆ. ಈಗ ಕಂಪ್ಲೀಟ್ ಆಗಿ ಕ್ಯಾಪಿಟಲ್ ಅಸೆಟ್ ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ತಾರೆ. ಇನ್ನು ವಾಟ್ ಹ್ಯಾಪನ್ಸ್ ವೆನ್ ಅ ಬ್ಯಾಂಕ್ ಈಸ್ ಇನ್ PCA, ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಫ್ರೇಮ್ವರ್ಕ್. ಇದು ಒಂದು ವೇಳೆ RBI ತೆಗೆದುಕೊಂಡ್ರೆ ಏನಾಗುತ್ತೆ ಆವಾಗ? ರಿಸ್ಟ್ರಿಕ್ಷನ್ಸ್ ಆರ್ ಡಿವೈಡೆಡ್ ಇಂಟು ಮ್ಯಾಂಡೇಟರಿ ಆ್ಯಂಡ್ ಡಿಸ್ಕ್ರಿಷನರಿ. ಅದು RBI ಚಾಯ್ಸ್. ಮ್ಯಾಂಡೇಟರಿ ಅಂತಂದ್ರೆ ಈ ಥರ ಮಾಡಲೇಬೇಕು ನೀವು ಅಂತ ಹೇಳೋದು, ಡಿಸ್ಕ್ರಿಷನರಿ ಅಂತಂದ್ರೆ ವಿವೇಚನೆಗೆ ಬಿಟ್ಟಿದ್ದು. ಲೆಂಡಿಂಗ್ ರಿಸ್ಟ್ರಿಕ್ಷನ್ಸ್ ಹಾಕಬಹುದು. ಬ್ಯಾಂಕ್ ಮೇ ಬಿ ಸ್ಟಾಪ್ಡ್ ಫ್ರಮ್ ಗಿವಿಂಗ್ ಲೋನ್ಸ್ ಟು ಸರ್ಟನ್ ರಿಸ್ಕಿ ಸೆಕ್ಟರ್ಸ್ ಆರ್ ಸ್ಟಾಪ್ಡ್ ಫ್ರಮ್ ಲೆಂಡಿಂಗ್ ಆಲ್ ಟುಗೆದರ್. ಒಂದೋ ಬ್ಯಾಂಕಿಗೆ RBI ಹೇಳ್ತಾ ಇದೆ ಅಂತ ಇಂಥ ಸೆಕ್ಷನ್ಗಳಿಗೆ ನೀವು ಲೆಂಡಿಂಗ್ ಕೊಡಬಾರ್ದು, ಇದಕ್ಕೆ ಹಣ ಸಾಲ ಕೊಡಬಾರ್ದು, ಕೆಲವೊಂದು ಸೆಕ್ಟರ್ಗಳು ತುಂಬ ರಿಸ್ಕಿ ಇರುತ್ತೆ ಅದಕ್ಕೆ ಕೊಡಬೇಡಿ ಅಂತ ಹೇಳುತ್ತೆ. ಅಥವಾ ಕಂಪ್ಲೀಟಾಗಿ ಯಾವುದಕ್ಕೂ ಕೊಡಬೇಡಿ, ಸ್ಟಾಪ್ ಲೆಂಡಿಂಗ್ ಆಲ್ ಟುಗೆದರ್. ಮೊದಲನೇದು ಲೆಂಡಿಂಗ್ ರಿಸ್ಟ್ರಿಕ್ಷನ್ಸ್. ಎರಡನೇದು ಡಿವಿಡೆಂಡ್ ರಿಸ್ಟ್ರಿಕ್ಷನ್ಸ್. ದ ಬ್ಯಾಂಕ್ ಕೆನಾಟ್ ಪೇ ಪ್ರಾಫಿಟ್ಸ್ ಟು ಇಟ್ಸ್ ಶೇರ್ ಹೋಲ್ಡರ್ಸ್. ಬ್ಯಾಂಕ್ ಏನು ಮಾಡಬಾರ್ದು ಅವಾಗ? ತನ್ನ ಪ್ರಾಫಿಟನ್ನು, ಡಿವಿಡೆಂಡ್ ಶೇರ್ ಹೋಲ್ಡರ್ಸ್ಗೆ ಕೊಡಬಾರ್ದು, ಪೇ ಮಾಡಬಾರ್ದು. ಅದ್ರ ಬದಲು ಮನಿ ಮಸ್ಟ್ ಬಿ ಸೇವ್ ಟು ಫಿಕ್ಸ್ ದ ಬ್ಯಾಂಕ್. ಬ್ಯಾಂಕನ್ನು ಸರಿ ಮಾಡ್ಕೊಳ್ಳಿಕ್ಕೆ ಆ ಮನಿಯನ್ನು ಸೇವ್ ಮಾಡಿರಬೇಕು. ಅದು ಡಿವಿಡೆಂಡ್ ರಿಸ್ಟ್ರಿಕ್ಷನ್. ಮೂರನೇದು ಎಕ್ಸ್ಪ್ಯಾನ್ಷನ್ ರಿಸ್ಟ್ರಿಕ್ಷನ್. ಬ್ಯಾಂಕ್ ಕೆನಾಟ್ ಓಪನ್ ನ್ಯೂ ಬ್ರಾಂಚಸ್ ಆರ್ ಹೈರ್ ನ್ಯೂ ಸ್ಟಾಫ್ಸ್ ಆರ್ ನ್ಯೂ ಎಕ್ಸ್ಪೆನ್ಸಿವ್ ಸ್ಟಾಫ್. ಬ್ಯಾಂಕು ಈಗ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಮತ್ತೆಲ್ಲ ಒಂದು ಕಡೆ ಬ್ರಾಂಚ್ ಓಪನ್ ಮಾಡಬೇಕು ಅಂತ ಹೋಗಬಾರ್ದು, ಅಥವಾ ದೊಡ್ಡ ದೊಡ್ಡ ಮ್ಯಾನೇಜರ್ಸ್ಗಳನ್ನು ಹೈರ್ ಮಾಡೋದು ಈ ಥರ ಮಾಡಲಿಕ್ಕೆ ಮುಂದಾಗಬಾರ್ದು. ಎಕ್ಸ್ಪಾನ್ಷನ್ ರಿಸ್ಟ್ರಿಕ್ಷನ್. ಇನ್ನು ಮ್ಯಾನೇಜ್ಮೆಂಟ್ ಓವರ್ ಹಾಲ್. ಇನ್ನೂ ಸಮಸ್ಯೆ ಇದೆ, ಮುಗಿತಾನೆ ಇಲ್ಲ ಅಂತಂದರೆ ಎಕ್ಸ್ಟ್ರೀಮ್ ಕೇಸಸ್ RBI ಕ್ಯಾನ್ ರಿಮೂವ್ ದಿ MD ಆರ್ CEO ಆರ್ ಸೂಪರ್ಸೀಡ್ ದಿ ಎಂಟೈರ್ ಬೋರ್ಡ್ ಆಫ್ ಡೈರೆಕ್ಟರ್. ಕಂಪ್ಲೀಟ್ ಆಗಿ ಅಧಿಕಾರವನ್ನು ತಾನೇ ವಹಿಸ್ಕೊಬಿಡೋದು RBI. ಮ್ಯಾನೇಜ್ಮೆಂಟ್ ಓವರ್ ಹಾಲ್. ಲೆಂಡಿಂಗು, ಡಿವಿಡೆಂಡು, ಎಕ್ಸ್ಪ್ಯಾನ್ಷನ್ನು, ಮ್ಯಾನೇಜ್ಮೆಂಟ್ ಎಲ್ಲ ಕಡೆ RBI ತನ್ನ ಒಂದು ಅಧಿಕಾರವನ್ನು ವಿಸ್ತರಿಸಬಹುದು, ಕಂಟ್ರೋಲ್ ಮಾಡಲಿಕ್ಕೆ ಹೊರಡಬಹುದು. ಇದು PCAದಲ್ಲಿ RBI ಮಾಡೋದು. PCA ಯಾವಾಗ ಮಾಡುತ್ತೆ? ಅಥವಾ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಫ್ರೇಮ್ವರ್ಕ್ ಯಾವಾಗ ಜಾರಿ ಆಗುತ್ತೆ? ಬ್ಯಾಂಕಿನ ಸ್ಥಿತಿ ತುಂಬ ಹದಗೆಡ್ತಾ ಇದ್ದರೆ. ಹದಗೆಡೋದು ಒಂದು ಹೇಗೆ ಗೊತ್ತಾಗುತ್ತೆ ನಮಗೆ? CRAR, ಕ್ಯಾಪಿಟಲ್ ರಿಸ್ಕ್ ವೇಟೆಡ್ ಅಸೆಟ್ ರೇಷಿಯೋ, ಮತ್ತು ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ NNPA, ಅಥವಾ ಟೈರ್ 1 ಲೆವರೇಜ್ ರೇಷಿಯೋ ನೋಡಿಕೊಂಡು RBI ಹೇಗಿದೆ ಬ್ಯಾಂಕ್ ಅಂತ ಚೆಕ್ ಮಾಡುತ್ತೆ. ಆಮೇಲೆ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳಬಹುದು. ಫಾರ್ ಅ ಲಾಂಗ್ ಟೈಮ್ PCA ಓನ್ಲಿ ಅಪ್ಲೈ ಟು ಕಮರ್ಷಿಯಲ್ ಬ್ಯಾಂಕ್ಸ್. However, after the collapse of giant like ILFS, DHFL, ಲಿಕ್ವಿಡಿಟಿ ಕ್ರೈಸಿಸ್ ಆಗಿತ್ತು. ಇವಾಗ RBI ಏನು ಮಾಡುತ್ತೆ? PCAಗಳನ್ನು NBFCಗಳಿಗೂ ಅಪ್ಲೈ ಮಾಡ್ತಾ ಹೋಗುತ್ತೆ. ಎಂಡೆಡ್ ದಿ PCA ಫ್ರೇಮ್ವರ್ಕ್ ಟು NBFC, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್, ಅವುಗಳಿಗೂ ಅಪ್ಲೈ ಮಾಡ್ತಾ ಹೋಗುತ್ತೆ RBI 2022ರಿಂದ. ಮೊದಲು ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ ಮಾತ್ರ ಇತ್ತು. 2022ರಿಂದ ಯಾರಿಗೆ ಅಪ್ಲೈ ಆಗ್ತಾ ಇದೆ? ಎಕ್ಸ್ಟೆಂಡ್ ಆಗಿದೆ. NBFC, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್. ಹೂ ಇಸ್ ಕವರ್ಡ್? ಆಲ್ ಡೆಪಾಸಿಟ್ ಟೇಕಿಂಗ್ NBFC ಬಗ್ಗೆ ನಾವು ನೋಡಿದ್ವಿ, ನೆನ್ಪು ಮಾಡ್ಕೊಳ್ಳಿ. NBFCಗಳು ಏನು ಮಾಡಬಹುದು, ಏನು ಮಾಡಬಾರ್ದು ಡಿಸ್ಕಸ್ ಮಾಡಿ ಆಗಿದೆ. ಅದರ ಶಾರ್ಟ್ ನೋಟ್ಸನ್ನು ಸಹ ಬರ್ಕೊಂಡಿದ್ದೀರಿ ಅನ್ನುವಂಥ ನಂಬಿಕೆ ಇದೆ ನನಗೆ. ಹಾಗಾಗಿ ನೋಡೋಣ. ಆಲ್ ಡೆಪಾಸಿಟ್ ಟೇಕಿಂಗ್ NBFC ಆ್ಯಂಡ್ ಲಾರ್ಜ್ ನಾನ್ ಡೆಪಾಸಿಟ್ ಟೇಕಿಂಗ್ NBFC ಎಲ್ಲ ಕವರ್ ಆಗಿರುತ್ತೆ, ಮಿಡಲ್ ಆ್ಯಂಡ್ ಟಾಪ್ ಲೇಯರ್ಸ್. ಎಕ್ಸ್ಕ್ಲೂಷನ್ ಯಾವುದು? ಗೌರ್ಮೆಂಟ್ ಓನ್ಡ್ NBFC, PFC, REC, ಗೌರ್ಮೆಂಟ್ ತನ್ನದೇ ಆದಂತಹ ಓನರ್ಶಿಪ್ಪಲ್ಲಿ ಕೆಲವೊಂದಿರುತ್ತೆ. ವರ್ ಇನಿಷಿಯಲಿ ಎಕ್ಸೆಂಪ್ಟ್ ಬಟ್ ಆರ್ ನೌ ಬೀಯಿಂಗ್ ಬ್ರಾಟ್ ಅಂಡರ್ ಸಿಮಿಲರ್ ಓವರ್ಸೈಟ್. ಮೊದಲು ಇದು ಎಕ್ಸಂಪ್ಷನ್ ಇತ್ತು, ಸಹ ಈಗ ಇಂಥ ಓವರ್ಸೈಟ್ ಇಲ್ಲಿ ತಂದಿದ್ದಾರೆ ಅಂತ. ಈಗ ಹೇಳಿ ಆಪ್ಷನ್ ಯಾವುದು ಕರೆಕ್ಟು ಅಂತ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ a primary trigger indicator under the RBI's current prompt corrective action framework for banks? ಯಾವುದು ಟ್ರಿಗರ್ ಇಂಡಿಕೇಟರ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾವುದು ಹೇಳಿ ನೋಡೋಣ? CRAR, NNPA, ROA, ಟೈರ್ 1 ಲೆವರೇಜ್ ರೇಷಿಯೋ. ಕಮೆಂಟ್ ಮಾಡಿ. ಕ್ವಶನ್ 1 ಅಂತ ಹಾಕಿ, ಅಥವಾ ನೀವು
ಲೈವ್ ಚಾಟಲ್ಲಿರೋರು ನೋಡ್ತಾ ಇದ್ರೆ ಅಲ್ಲೇ ಕಮೆಂಟ್ ಮಾಡಿ. ಆಮೇಲೆ ರೆಕಾರ್ಡಿಂಗ್ ವಿಡಿಯೋ ನೋಡ್ತಾ ಇದ್ರೆ ಒಂದಂತ ಹಾಕಿ ಕಮೆಂಟ್ ಮಾಡಿ ಯಾವುದು ಅಂತ. ಸ್ವಲ್ಪ ಹೊತ್ತಲ್ಲಿ ಉತ್ತರ ಬರುತ್ತೆ, ತೋರಿಸ್ತೇನೆ. ನೆನಪಾಯ್ತಾ? ಎಸ್, ರಿಟರ್ನ್ ಆನ್ ಅಸೆಟ್. ವೈಲ್ ROA ವಾಸ್ ಟ್ರಿಗರ್ ಇನ್ ದ ಪಾಸ್ಟ್. ಮೊದಲು ಒಂದು ಟ್ರಿಗರ್ ಆಗಿತ್ತು, ಇದು RBI ಆಮೇಲೆ ರಿವೈಸ್ ಮಾಡುತ್ತೆ. ಫ್ರೇಮ್ವರ್ಕ್ ಟು ಫೋಕಸ್ ಆನ್ ಸಾಲ್ವೆನ್ಸಿ, ಕ್ಯಾಪಿಟಲ್ ಆ್ಯಂಡ್ ಅಸೆಟ್ ಕ್ವಾಲಿಟಿ. ಬ್ಯಾಂಕ್ ಕ್ಯಾನ್ ಬಿ ಟೆಂಪರರಿಲಿ ಲಾಸ್ ಮೇಕಿಂಗ್ ಅಲ್ವಾ, ಟೆಂಪ್ರರಿ ಲೋ ROA ಇರಬಹುದು, ಬಟ್ ಸ್ಟಿಲ್ ಬಿ ಸ್ಟೇಬಲ್ ಇಫ್ ಇಟ್ ಹ್ಯಾಸ್ ಹೈ ಕ್ಯಾಪಿಟಲ್. ಕ್ಯಾಪಿಟಲ್ ಜಾಸ್ತಿ ಇದ್ರೆ ಅದು ಸ್ಟೇಬಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಈಗ ಜಾಸ್ತಿ ಫೋಕಸ್ ಮಾಡೋದು ಕ್ಯಾಪಿಟಲ್ ಮತ್ತು ಅಸೆಟ್ ಕ್ವಾಲಿಟಿ. ನೆಕ್ಸ್ಟು, when a bank is placed under PCA framework, which of the following action is mandatory for the RBI to take? ಇದಿರಬಹುದು ಮ್ಯಾಂಡೇಟರಿ ಅಂತ ನೋಡೋಣ, ಗೆಸ್ ಮಾಡಿ. ಕ್ಲೋಸಿಂಗ್ ಆಲ್ ಬ್ರಾಂಚಸ್ ಆಫ್ ದಿ ಬ್ಯಾಂಕ್ ಇಮಿಡಿಯೇಟ್ಲಿ, restricting distribution of dividend and profit, merging the bank with State Bank of India, converting the bank into payment bank. ಯಾವುದಿರಬಹುದು ನಿಮ್ಮ ಪ್ರಕಾರ? ಗೆಸ್ ಮಾಡಿ ನೋಡೋಣ. ಇಂಟೆಲಿಜೆಂಟ್ ಗೆಸ್ಸಿಂಗ್ ಹೇಳ್ತೀವಲ್ವಾ, ಯಾವ್ದು ಮ್ಯಾಂಡೇಟರಿ ಆಗಿ ಮಾಡಬಹುದು? ಆನ್ಸರ್ ಗೆಸ್ ಮಾಡಿರ್ಬೋದು ನೀವು. ಎಲ್ಲ ಬ್ರಾಂಚನ್ನು ಹಾಗೆ ಇಮಿಡಿಯೇಟಾಗಿ ಕ್ಲೋಸ್ ಮಾಡಲಿಕ್ಕೆ ಸ್ವಲ್ಪ ಎಕ್ಸ್ಟ್ರೀಮ್ ಆಗಿಬಿಡುತ್ತೆ ಅದು. ಸ್ಟೇಟ್ ಬ್ಯಾಂಕ್ ಜೊತೆ ಮರ್ಜ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಲ್ವಾ, ಅದರ ಜೊತೆ ಮರ್ಜ್ ಮಾಡಬೇಕು ಅಂತ ಇಲ್ಲ. ಮತ್ತು ಪೇಮೆಂಟ್ ಬ್ಯಾಂಕ್ ಥರ ಕನ್ವರ್ಟ್ ಮಾಡಲಿಕ್ಕೆ ಹೊರಡೋ ಸಾಧ್ಯತೆ ಕಡಿಮೆ. ಹಾಗಾಗಿ ಫಸ್ಟ್ ಗೋಲ್ ಆಫ್ PCA ಇಸ್ ಟು ಸ್ಟಾಪ್ ಮನಿ ಫ್ರಾಮ್ ಲೀವಿಂಗ್ ದ ಬ್ಯಾಂಕ್. ಬ್ಯಾಂಕಿಂದ ಮನಿ ಎಲ್ಲೋ ಲೀಕ್ ಆಗ್ತಾ ಇದೆ ಅಥವಾ ಹೊರಗಡೆ ಹೋಗ್ತಾ ಇದೆ ಅಂತಂದರೆ ಅದನ್ನು ತಪ್ಪಿಸೋದು. ಬೈ ಬ್ಯಾನಿಂಗ್ ಡಿವಿಡೆಂಡ್ಸ್, RBI ಎನ್ಶೋರ್ಸ್ ದ್ಯಾಟ್ ವಾಟ್ ಎವರ್ ಪ್ರಾಫಿಟ್ ದ ಬ್ಯಾಂಕ್ ಮೇಕ್ಸ್ ಸ್ಟೇಸ್ ಇನ್ಸೈಡ್, ಬಿಲ್ಡ್ ಅಪ್ ದಿ ಕ್ಯಾಪಿಟಲ್ ಬಫರ್. ಏನೇ ಲಾಭ ಆಗ್ತಾ ಇರಲಿ, ಕ್ಯಾಪಿಟಲ್ಲು ಬ್ಯಾಂಕ್ನೊಳಗೆ ಇರಲಿ, ಮುಂದೆ ಕ್ಯಾಪಿಟಲ್ ಬಫರ್ನ ಕ್ರಿಯೇಟ್ ಮಾಡಲಿಕ್ಕೆ, ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ರಿಸ್ಟ್ರಿಕ್ಟಿಂಗ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಡಿವಿಡೆಂಡ್ ಆ್ಯಂಡ್ ಪ್ರಾಫಿಟ್. Why did the RBI introduce PCA framework for NBFC in recent years? ಇರಬಹುದು encourage NBFCs to compete with foreign banks, because the failure of large NBFC can cause systemic risk to the entire financial system, to allow NBFCs to start accepting demand deposit, reduce the workload of the RBI. ಹೇಳಿ ನೋಡೋಣ. ಯಾವುದಿರಬಹುದು ಆಗಿರ್ಬೋದು ನಿಮಗೆ ಅಲ್ವಾ? ಅಲ್ಲೂ ಸಹ ರಿಸ್ಕ್ ಆಗ್ಬೋದು. ಬಿಕಾಸ್ ಫೇಲ್ಯೂರ್ ಆಫ್ ಲಾರ್ಜ್ NBFC ಕ್ಯಾನ್ ಕಾಸ್ ಸಿಸ್ಟಮಿಕ್ ರಿಸ್ಕ್ ಎಂಟೈರ್ ಫಿನಾನ್ಷಿಯಲ್ ಸಿಸ್ಟಮ್. Large NBFCs are deeply connected to banks. Large NBFC like ILFS fails. ILFS crisis ಆಗಿತ್ತು ಮೊದಲು. It defaults on loans it took from banks. ಅದು ದಿವಾಳಿ ಆಗಿಬಿಟ್ರೆ ಅದರಿಂದ ಅದೇನು ಲೋನ್ ತೆಗೆದುಕೊಂಡಿರುತ್ತೋ ಬ್ಯಾಂಕಿಂದ, ಅವಾಗ ಅದು ಸಹ ಹೋಯಿತು ಅನ್ನೋ ಥರ ಡಾಮಿನೋ ಎಫೆಕ್ಟ್ ಹೇಳಿದ್ದೆ ಮೊದಲೇ ಅಲ್ವಾ. ಒಂದು ಥರ ಒಂದಾದ್ಮೇಲೆ ಒಂದು ಕನೆಕ್ಟ್ ಆಗಿರುತ್ತೆ, ಒಂದು ಬಿದ್ದ ಮೇಲೆ ಎಲ್ಲ ಬೀಳ್ತಾ ಹೋಗೋದು. ಅದನ್ನು ಸಹ ನೀವು ನೋಡಿರ್ತೀರಿ ಬೇರೆ ಬೇರೆ ವಿಡಿಯೋಗಳಲ್ಲಿ. ಅದೇ ಥರ ಒಂದು ಸಂಸ್ಥೆ ಬಿದ್ದು ಹೋದರೆ ಅದಕ್ಕೆ ಕನೆಕ್ಟ್ ಆಗಿರೋ ಇನ್ನೊಂದು ಸಂಸ್ಥೆಗಳು ಪಟ 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 ಅಂತ ಬಿದ್ದೋಗ್ತಾ ಇರುತ್ತೆ. ಸಿಸ್ಟಮಿಕ್ ರಿಸ್ಕ್ ಅಂತ ಕರೀತಾರೆ. The bank is under PCA, it's often restricted from capital expenditure. What does this mean in practical terms? It is often restricted from capital expenditure. ಇದರ ಅರ್ಥ cannot pay interest to its depositors, not buy new properties, open new branches, upgrade expensive tech infrastructure, cannot pay taxes to the government, cannot use its ATMs. ಯಾವುದಿರಬಹುದು? ಹೇಳಿ ನೋಡೋಣ.
ಸರ್ ಗೊತ್ತಿದೆ ನಿಮಗೆ. ಬಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ವಾಲ್ವ್ಸ್ ಸ್ಪೆಂಡಿಂಗ್ ಲಾರ್ಜ್ ಅಮೌಂಟ್ಸ್ ಆಫ್ ಮನಿ ಆನ್ ಲಾಂಗ್ ಟರ್ಮ್ ಅಸೆಟ್. ಚಿಕ್ಕ ಬ್ಯಾಂಕ್ ಶುಡ್ ಫೋಕಸ್ ಆನ್ ರಿಕವರಿಂಗ್ ಲೋನ್ಸ್, ನಾಟ್ ಆನ್ ಫ್ಯಾನ್ಸಿ ನ್ಯೂ ಆಫೀಸಸ್ ಆರ್ ಎಕ್ಸ್ಪೆನ್ಷನ್. ಬ್ಯಾಂಕಿನ ಪರಿಸ್ಥಿತಿ ಹದಗೆಡ್ತಾ ಇದೆ ಅಂತಂದರೆ ಮೊದಲು ಲೋನ್ ರಿಕವರಿ ಆಗಬೇಕು, ಹೊಸ ಆಫೀಸು ಎಕ್ಸ್ಪ್ಯಾಂಡ್ ಮಾಡೋದು ಅದ್ರ ಮೇಲಲ್ಲ. Ultimate goal of the PCA framework is to punish the bank employees for bad performance, protect the depositors' money by intervening before the bank becomes totally insolvent, help the government collect more fines, nationalize private sector bank. ಸಾರಿ, ಏನು ಅಲ್ಟಿಮೇಟ್ ಗೋಲ್ ಆಫ್ ದಿ PCA? ನೋಡಿ, ಇಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಯಾಕಂದರೆ ಈಗ ತಾನೇ ಕೇಳಿದ್ದೀರಿ, ಆನ್ಸರ್ ನೋಡಿದ್ರೂ ಗೊತ್ತಾಗಬಹುದು. ಎಕ್ಸಾಮ್ನಲ್ಲಿ PCA ಅಂತ ಕೊಟ್ಟು ಒಂದು ಮ್ಯಾಟ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಥವಾ ಮೇಲ್ಗಡೆ ಅಸರ್ಷನ್ನು ರೀಸನಿಂಗ್ ಅದೇ ಥರ ಬರಬಹುದು. PCA ಇದರಿಂದ ಹೀಗಾಗುತ್ತೆ ಯಾಕಂತಂದರೆ ಕೆಳಗಡೆ ರೀಸನ್ನು. ಆ ಥರ ಸಹ ಥಿಂಕ್ ಮಾಡಿ, ಬರೀ ಕ್ವಶನ್ ನೋಡಿದ ತಕ್ಷಣ ಇದಕ್ಕಿದೆ ಆನ್ಸರ್ ಅಂತ ಬೈಹರ್ಟ್ ಮಾಡೋದಲ್ಲ, ಇಲ್ಲಿ ಗೊತ್ತಾಗುತ್ತೆ ಈಸಿಯಾಗಿ. PCA ಅಂತಂದರೆ ಕರೆಕ್ಟಿವ್ ಟೂಲು, ಪ್ರೊಟೆಕ್ಟ್ ದಿ ಡೆಪಾಸಿಟರ್ಸ್ ಮನಿ ಬೈ ಇಂಟರ್ವೀನಿಂಗ್ ಬಿಫೋರ್ ದ ಬ್ಯಾಂಕ್ ಬಿಕಮ್ಸ್ ಟೋಟಲಿ ಇನ್ಸಾಲ್ವೆಂಟ್. ಅಂದರೆ RBI ಏನು ಒಂದು ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ, ಪೇಷಂಟ್ಗೆ ಸ್ಮೋಕ್ ಮಾಡೋದು, ಆಲ್ಕೋಹಾಲು ಇದೆಲ್ಲ ಬಿಡು, ಇಲ್ಲದೆ ಇದ್ದರೆ ಮುಂದೆ ಹಾರ್ಟ್ ಅಟ್ಯಾಕು ಅಲ್ವಾ, ಆ ಥರ ಆಗುತ್ತೆ. ಅದೇ ಥರ RBI ಬ್ಯಾಂಕಿಗೆ ಏನೇನು ಹೇಳ್ತಾ ಇದೆ, ಅನ್ನೆಸೆಸರಿಯಾಗಿ ಯಾರ್ಯಾರಿಗೋ ಸಾಲ ಕೊಡೋದು, CRAR ಹೇಗೆಗೋ ಇಟ್ಕೊಳ್ಳೋದು, NPA ಟೈರ್ 1 ಕ್ಯಾಪಿಟಲ್ಲು ಇದೆಲ್ಲ ಸರಿಯಾಗಿ ನೋಡ್ಕೋ, ಇಲ್ಲದೆ ಇದ್ದರೆ ಮುಂದೆ ಕೊಲ್ಯಾಪ್ಸ್ ಆಗಬೇಕಾಗುತ್ತೆ ಅಂತ RBI ಹೇಳುತ್ತೆ. ಆವಾಗ ಏನಾದರೂ ಅದು ಕೇಳಲಿಲ್ಲ ಅಂತಂದರೆ ಬೇರೆ ಬೇರೆ ರೀತಿಯಾದಂತಹ ಇಂಟರ್ವೆನ್ಷನ್ ತೆಗೆದುಕೊಳ್ಳುತ್ತೆ. ಅದು PCA. ಟ್ರಿಗರ್ ಯಾವ್ದ್ಯಾವುದು? CRAR, NNPA, ಲೆವರೇಜ್ ರೇಷಿಯೋ. ನೋ ಲಾಂಗರ್ ಟ್ರಿಗರ್ ROA, ಡಿವಿಡೆಂಡ್ಸು, ಲಿಮಿಟೆಡ್ ಲೆಂಡಿಂಗು, ನೋ ಬ್ರಾಂಚ್ ಎಕ್ಸ್ಪೆನ್ಷನ್. NBFC PCA ಅಲ್ವಾ, ಈಗ ಆಕ್ಟಿವ್ ಫಾರ್ ಲಾರ್ಜ್ NBFC. ಎಕ್ಸಿಟ್ ರೂಲ್ ಏನು? ಅ ಬ್ಯಾಂಕ್ ಕ್ಯಾನ್ ಎಕ್ಸಿಟ್ PCA ಓನ್ಲಿ ಇಫ್ ಇಟ್ ಶೋಸ್ ಇಂಪ್ರೂವ್ಮೆಂಟ್ ಇನ್ ಟ್ರಿಗರ್ ಪಾಯಿಂಟ್ ಫಾರ್ 1 full year. ಇದು ಇಂಪಾರ್ಟೆಂಟು, ಲಾಸ್ಟಲ್ಲಿ ಕೊಟ್ಟಿರೋದು. ಬ್ಯಾಂಕು PCA ಅಂಡರಲ್ಲಿ ಇದೆ, ಹೇಗೆ ಹೊರಗೆ ಬರೋದು? ಈಗ ರೆಸ್ಟ್ರಿಕ್ಷನ್ಸ್ ಎಷ್ಟು ದಿನಗಳ ಕಾಲ ಇರುತ್ತೆ ಅಂತ ನೋಡಿದ್ರೆ, ಈ ಟ್ರಿಗರ್ ಪಾಯಿಂಟ್ ಇದೆಯಲ್ವಾ, CRAR, NNPA, ಲೆವರೇಜ್ ರೇಷಿಯೋ, ಇದರಲ್ಲಿ 1 full year ನಾನು ಕನ್ಸಿಸ್ಟೆಂಟ್ ಆಗಿದ್ದೇನೆ, ಕರೆಕ್ಟಾಗೆಲ್ಲ ಮೇಂಟೈನ್ ಮಾಡ್ತಾ ಇದ್ದೇನೆ ಅದನ್ನು ನಂಬಬಹುದು ನೀವು ಅಂತ ಬ್ಯಾಂಕ್ ಪ್ರೂವ್ ಮಾಡಿದರೆ ಆವಾಗ ಅದರಿಂದ ಹೊರಗೆ ಬರ್ಬೋದು PCAದಿಂದ. ಎಸ್, ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ ಇದು. ನೆಕ್ಸ್ಟು ಎಕ್ಸ್ಟರ್ನಲ್ ಸೆಕ್ಟರ್ ಇಂಟರ್ಫೇಸ್, ಬಾರೋವಿಂಗ್ ಬಿಯಾಂಡ್ ಬಾರ್ಡರ್ಸ್. ಇಲ್ಲಿ ತನಕ ಭಾರತದೊಳಗಡೆ ಹೇಗೆ ಬ್ಯಾಂಕ್ ಆಪರೇಟ್ ಆಗುತ್ತೆ ನಾವು ನೋಡ್ತಾ ಇದ್ದೀವಿ. ಆದರೆ ಈಗಿರೋದು ಗ್ಲೋಬಲೈಸ್ಡ್ ವರ್ಲ್ಡ್, ಎಲ್ಲ ದೇಶ ಕನೆಕ್ಟ್ ಆಗಿರುತ್ತೆ. ಇಂಡಿಯನ್ ಕಂಪ್ನೀಸ್ ಮತ್ತು ಬ್ಯಾಂಕ್ಗಳು ಗ್ಲೋಬಲ್ ಫಿನಾನ್ಷಿಯಲ್ ಮಾರ್ಕೆಟ್ ಜೊತೆ ಲಿಂಕ್ ಆಗಿರುತ್ತೆ, ಕನೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ಇಂಟ್ರ್ಯಾಕ್ಟ್ ಮಾಡ್ತಾ ಇರಬೇಕಾಗುತ್ತೆ. ಆಗ ಬರೋದು ಯಾವುದು? ಎಕ್ಸ್ಟರ್ನಲ್ ಸೆಕ್ಟರ್. ಬ್ಯಾಂಕಿಂಗು, ಇಂಟರ್ನ್ಯಾಷನಲ್ ಟ್ರೇಡು ಮತ್ತು ಕರೆನ್ಸಿ ಡೈನಾಮಿಕ್ಸ್ ಎಲ್ಲ ಇಲ್ಲಿ ಕಂಬೈನ್ ಆಗುತ್ತೆ. ಮೊದಲನೇದು ನೋಡೋಣ, ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ಸ್. ವೆನ್ ಅನ್ ಇಂಡಿಯನ್ ಕಂಪನಿ Reliance or a startup needs a massive amount of money, they might find the borrowing in India is too expensive because interest rates are here higher. In the USA, Europe, rate might be much lower. ಸಿಚುವೇಶನ್ ಏನು? ಒಂದು ಕಂಪ್ನಿ ಇದೆ, ಇದು ಯಾವುದು? ರಿಲಯನ್ಸ್ ಅಂತ ಇಟ್ಕೊಳ್ಳಿ. ಅದಕ್ಕೆ ಈಗ ತುಂಬ ಮನಿ ಬೇಕು, ಹಣ ಬೇಕು, ಮ್ಯಾಸಿವ್ ಅಮೌಂಟ್ ಆಫ್ ಮನಿ. ಅದಕ್ಕೋಸ್ಕರ ಇಲ್ಲಿಂದ ಅದು ಒಂದು ಕಡೆ ಸಾಲ ತೆಗೆದುಕೊಳ್ಬೇಕು. ಭಾರತದಲ್ಲಿ ಸಾಲ ತೆಗೆದುಕೊಳ್ಳಿಕ್ಕೆ ಹೋದರೆ ಇಂಟ್ರೆಸ್ಟ್ ರೇಟ್ಗಳು ಜಾಸ್ತಿ ಇದೆ, 9 to 10% ಇದೆ ಅಂತ ಕನ್ಸಿಡರ್ ಮಾಡಿ. USA ಹೋದರೆ ಕಡಿಮೆ ಇದೆ ಅಂತ ಇಟ್ಕೊಳ್ಳಿ, 4-5%. ಅಲ್ಲಿ ಹೋದರೆ ಅವ್ರಿಗೆ ಕಡಿಮೆ ದರದಲ್ಲಿ ಲೋನ್ ಸಿಗುತ್ತೆ. ಈಗ ECB ಅಂತಂದರೆ ಇಟ್ ಈಸ್ ಲೋನ್ ಟೇಕರ್ ಬೈ ಆ್ಯನ್ ಇಂಡಿಯನ್ ಎಂಟಿಟಿ ಫ್ರಮ್ ಅ ನಾನ್ ರೆಸಿಡೆಂಟ್ ಲೆಂಡರ್. ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ ಅಂತ ಕರೀತಾರೆ. ಒಂದು ಇಂಡಿಯನ್ ಎಂಟಿಟಿ ಇದೆ, ಅದು ನಾನ್ ರೆಸಿಡೆಂಟ್, ನಮ್ಮ ದೇಶದಲ್ಲ, ಫಾರಿನ್ ಬ್ಯಾಂಕ್ ಅಥವಾ ಇಂಟರ್ನ್ಯಾಷನಲ್ ಫಂಡ್, ಅಲ್ಲಿಂದ ಏನು ಮಾಡ್ತಾ ಇದೆ? ಸಾಲ, ಲೆಂಡ್
ಸಾಲ ತೆಗೆದುಕೊಳ್ತಾ ಇದೆ. ನಾನ್ ರೆಸಿಡೆಂಟ್ ಲೆಂಡರ್ ಇಂದ ಇಂಡಿಯನ್ ಎಂಟಿಟಿ ಲೋನ್ ತೆಗೆದುಕೊಳ್ತಾ ಇದ್ರೆ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ ಅಂತ ಕರಿತೇವೆ. ಬೆನಿಫಿಟ್ ಏನು? ಲೋವರ್ ಇಂಟ್ರೆಸ್ಟ್ ರೇಟ್, ಆಕ್ಸೆಸ್ ಟು ಲಾರ್ಜರ್ ಪೂಲ್ ಆಫ್ ಮನಿ, ದೊಡ್ಡ ಪ್ರಮಾಣದ ಹಣನೂ ಬರುತ್ತೆ, ಕಡಿಮೆ ಇಂಟ್ರೆಸ್ಟು ಇರುತ್ತೆ. ರಿಸ್ಕ್ ಏನು? ದ ಕಂಪನಿ ಬಾರೋಸ್ $100 million, $1 is 80. The rupee fall, $1 is 90. Company now owes much more in rupee terms even if they didn't borrow more. ಉದಾಹರಣೆಗೆ ಒಂದು ಕಂಪನಿ ಅಮೇರಿಕದಿಂದ ಸಾಲ ತೆಗೆದುಕೊಂಡಿತ್ತು. ಆ ಸಾಲ ತೆಗೆದುಕೊಳ್ಬೇಕಾದ್ರೆ $1 $80 ಆಯಿತು ಇತ್ತು ಆಗಿನ ಕಾಲದಲ್ಲಿ. ಈಗ ಸಾಲ ಬಂತು, ಇನ್ನು ವಾಪಸ್ ಪೇ ಮಾಡಬೇಕಲ್ವಾ? ಪೇ ಮಾಡೋ ಅಷ್ಟೊತ್ತಿಗೆ ಏನಾಗ್ಬಿಟ್ಟಿದೆ, $1 $90 ಆಗಿಬಿಟ್ಟಿದೆ. ಸೊ ರುಪಿ ಟ್ರಾನ್ಸಾಕ್ಷನ್ ಡಾಲರ್ ಅದರಲ್ಲೇ ಆಗಬೇಕಲ್ವಾ? ಹಾಗಾಗಿ ಆವಾಗ ಹೆಚ್ಚು ಕೊಡಬೇಕಾಗುತ್ತೆ. ಸೊ $10 ಹೆಚ್ಚಾಯಿತು. ಅದೇ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿದ್ರೋ ಅಷ್ಟೇನು ಬಾರೋ ಮಾಡಿರಲಿಲ್ಲ, ಆದರೂ ಸಹಿತ ಜಾಸ್ತಿ ಆಗ್ಬಿಟ್ಟು. ಗೊತ್ತಾಯ್ತಾ? ಮೊದಲು ಎಷ್ಟು ಖರೀದಿ ಸಾಲ ಎಷ್ಟು ತೆಗೆದುಕೊಂಡಿದ್ರೋ ಜಾಸ್ತಿ ಪೇ ಮಾಡಬೇಕಾದ ಪರಿಸ್ಥಿತಿ ಬರಬಹುದು. ಬೆನಿಫಿಟ್ ಏನು? ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ. ಅಂದರೆ ರಿಸ್ಕ್ ಏನು? ಕರೆನ್ಸಿ ರಿಸ್ಕ್. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿತ ಆದರೆ ಹೆಚ್ಚು ಪೇ ಮಾಡಬೇಕಾಗುತ್ತೆ. ರೆಗ್ಯುಲೇಟರ್ ಯಾರು? RBI monitors ECB strictly to ensure India doesn't accumulate too much foreign debt it cannot pay back. RBI ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ಸು ಅದರಿಂದಾನೇ ತುಂಬ ಅಕ್ಯುಮುಲೇಟ್ ಆಗಬಾರ್ದು. ಇಂಡಿಯಾ ಡಸಂಟ್ ಅಕ್ಯುಮುಲೇಟ್ ಟೂ ಮಚ್ ಫಾರಿನ್ ಡೆಟ್. ತುಂಬ ಬೇರೆ ಕಡೆಯಿಂದ ಸಾಲ ತೆಗೆದುಕೊಳ್ತಾ ಇದ್ದರೆ ಡೆಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಪೇ ಮಾಡಲಿಕ್ಕೆ ಆಗದೇ ಇದ್ದರೆ ಆವಾಗ ಮತ್ತೆ ಸಮಸ್ಯೆ. RBI ಮಾನಿಟರ್ಸ್ ECB, ಸ್ಟ್ರಿಕ್ಟಾಗಿ ECBಯನ್ನು, ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗನ್ನು RBI ಮಾನಿಟರ್ ಮಾಡ್ತಾ ಇರುತ್ತೆ. ಇನ್ನೊಂದು ಮಸಾಲಾ ಬಾಂಡ್ಸ್ ಅಂತ ಬರುತ್ತೆ. ಮಸಾಲಾ ಬಾಂಡ್ಸ್ ಆರ್ ರುಪಿ ಡಿನಾಮಿನೇಟೆಡ್ ಬಾಂಡ್ಸ್ ಇಶ್ಯೂಡ್ ಬೈ ಇಂಡಿಯನ್ ಎಂಟಿಟಿ. ನೋಡಿ, ಇಂಪಾರ್ಟೆಂಟು, ರುಪಿ ಡಿನಾಮಿನೇಟೆಡ್ ಬಾಂಡ್ ಇದು. ಇಶ್ಯೂ ಮಾಡಿರೋರು ಯಾರು? ಇಂಡಿಯನ್ ಎಂಟಿಟಿ. ಫಾರಿನ್ ಮಾರ್ಕೆಟ್ಸ್, ದೇಶದ ಎಂಟಿಟಿಗಳು ಫಾರಿನ್ ಮಾರ್ಕೆಟಲ್ಲಿ ಇಶ್ಯೂ ಮಾಡಿರೋದು. ಲಂಡನ್ ಇರ್ಬೋದು, ಸಿಂಗಾಪುರ್ ಇರ್ಬೋದು. ECBಲಾದರೆ ವ್ಯಾರ್ ದ ಲೋನ್ ಇಸ್ ಇನ್ ಡಾಲರ್ಸ್, ಡಾಲರಲ್ಲಿ ನಾವು ಲೋನ್ ತೆಗೆದುಕೊಂಡಿರುತ್ತೇವೆ. ಆದರೆ ಮಸಾಲಾ ಬಾಂಡಲ್ಲಿ ECB ಬದಲು ಇಲ್ಲಿ ಲೋನು ಇಂಡಿಯನ್ ರುಪೀಸಲ್ಲಿರುತ್ತೆ. ವೈ ಇಸ್ ದಿಸ್ ಅ ಬಿಗ್ ಡೀಲ್? ಯಾಕೆ ಬಿಗ್ ಡೀಲ್ ಅಂತಂದರೆ ಕರೆನ್ಸಿ ರಿಸ್ಕ್ ಈಸ್ ಶಿಫ್ಟೆಡ್ ಟು ದಿ ಫಾರಿನ್ ಇನ್ವೆಸ್ಟರ್. ಕರೆನ್ಸಿ ರಿಸ್ಕು ಫಾರಿನ್ ಇನ್ವೆಸ್ಟರ್ಗೆ ಶಿಫ್ಟ್ ಆಗಿಬಿಡುತ್ತೆ. ದ ರುಪಿ ಫಾಲ್ಸ್, ಇನ್ವೆಸ್ಟರ್ ಗೆಟ್ಸ್ ಬ್ಯಾಕ್ ಲೆಸ್ ವ್ಯಾಲ್ಯೂ ನಾಟ್ ದ ಇಂಡಿಯನ್ ಕಂಪನಿ. ಗೊತ್ತಾಗ್ತಾ ಇದೆಯಾ? ಇದು ರುಪಿ ಡಿನಾಮಿನೇಟ್ ಆಗಿರೋದು, ಮೊದಲೇ ರುಪಿ ವ್ಯಾಲ್ಯೂ ಫಿಕ್ಸ್ ಆಗಿರೋದು. ಒಂದು ವೇಳೆ ಕರೆನ್ಸಿ ಫಾಲ್ ಆದರೆ, ರುಪಿ ಫಾಲ್ ಆದರೆ ಇನ್ವೆಸ್ಟರ್ ಗೆಟ್ ಬ್ಯಾಕ್ ಲೆಸ್ ವ್ಯಾಲ್ಯೂ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಮೇಲ್ಗಡೆದ ಕೂದಕ್ಕೂ ಏನು ಡಿಫರೆನ್ಸು? ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗು, ನಾವು ಬಾರೋ ಮಾಡ್ತಾ ಇದ್ದೀವಿ. ಇಲ್ಲಿ ECB ಅಂತಂದರೆ ಬಾರೋ ಮಾಡ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ, ಬಾರೋ. ಬಾಂಡ್ಸ್ ಅಂದರೆ ಏನು? ಇಶ್ಯೂ ಮಾಡೋದು ಅಲ್ವಾ? ಬಾಂಡ್ಸ್ ಇಶ್ಯೂ ಮಾಡೋದು. ನಾವು ಬಾಂಡ್ಸ್ ಕೊಟ್ಟು ಅವರಿಗೆ ಇನ್ವೆಸ್ಟ್ ಮಾಡಿ ಬಾಂಡ್ಸಲ್ಲಿ ಅಂತ ಹೇಳ್ತಾ ಇದ್ದೀವಿ. ಸೊ ರುಪಿ ಡಿನಾಮಿನೇಟೆಡ್ ಬಾಂಡ್ಸ್ ಇದು ಇಶ್ಯೂಡ್ ಬೈ ಇಂಡಿಯನ್ ಎಂಟಿಟಿ ಇನ್ ಫಾರಿನ್ ಮಾರ್ಕೆಟ್. ಫಾರಿನ್ ಮಾರ್ಕೆಟಿಗೆ ಹೋಗಿ ಅಲ್ಲಿ ನಮ್ಮ ದೇಶದ ಬಾಂಡನ್ನು ಇಶ್ಯೂ ಮಾಡೋದು. ಈಗ ಆ ಬಾಂಡಲ್ಲಿ ಯಾರು ಇನ್ವೆಸ್ಟ್ ಮಾಡಿರ್ತಾರಲ್ವಾ, ಅವರಿಗೆ ಈಗ ಪ್ರಾಬ್ಲಮ್ ಆಗುತ್ತೆ. ಕರೆನ್ಸಿ ರಿಸ್ಕು ಆ ಫಾರಿನ್ ಇನ್ವೆಸ್ಟರ್ಗಳ ಮೇಲೆ ಇರುತ್ತೆ. ರುಪಿ ಫಾಲ್ ಆದರೆ ಇನ್ವೆಸ್ಟರ್ ಗೆಟ್ಸ್ ಬ್ಯಾಕ್ ಲೆಸ್ ವ್ಯಾಲ್ಯೂ. ಡಾಲರು ರುಪಿ ಹೇಗೆ ಚೇಂಜ್ ಆಗಿರುತ್ತೋ ಆ ಇನ್ವೆಸ್ಟರಿಗೆ ಸ್ವಲ್ಪ ಕಡಿಮೆ ಹಣ ಬರ್ಬೋದು. ನಾಟ್ ದಿ ಇಂಡಿಯನ್ ಕಂಪನಿ. ಇಂಡಿಯನ್ ಬಾರೋವರಿಗೆ ಈಗ ಪ್ರೊಟೆಕ್ಷನ್ ಸಿಗುತ್ತೆ. ಹೂ ಇಶ್ಯೂಡ್ ದಿ ಫಸ್ಟ್ ಒನ್ಸ್? ಇಂಟರ್ನ್ಯಾಷನಲ್ ಫಿನಾನ್ಸ್ ಕಮಿಷನ್, IFC, ವಿಂಗ್ ಆಫ್ ದಿ ವರ್ಲ್ಡ್ ಬ್ಯಾಂಕ್, ಇಶ್ಯೂಡ್ ದಿ ಫಸ್ಟ್ ಮಸಾಲಾ ಬಾಂಡ್ಸ್ ಫಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇನ್ ಇಂಡಿಯಾ. ಫಸ್ಟು ಈ ಮಸಾಲಾ ಬಾಂಡ್ಗಳನ್ನು ಇಶ್ಯೂ ಮಾಡಿದವರು ಯಾರು? IFC, ಇಂಟರ್ನ್ಯಾಷನಲ್ ಫಿನಾನ್ಸ್ ಕಾರ್ಪೊರೇಷನ್, ವಿಂಗ್ ಆಫ್ ದಿ ವರ್ಲ್ಡ್ ಬ್ಯಾಂಕ್, ಇಶ್ಯೂಡ್ ದಿ ಫಸ್ಟ್ ಮಸಾಲಾ ಬಾಂಡ್ಸ್. ಯಾವುದಕ್ಕೋಸ್ಕರ? ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಭಾರತದಲ್ಲಿ, ಅದಕ್ಕೋಸ್ಕರ. ಸಿಂಡಿಕೇಟೆಡ್ ಲ್ಯಾಂಡಿಂಗ್ ಇನ್ನೊಂದು ಟರ್ಮು. 2020 ಫಿಲಿಮ್ಸಲ್ಲೂ ಸಹ ನೀವು ನೋಡಿರಬಹುದು, ಒಂದು ಟರ್ಮು ಕೇಳಿರಬಹುದು. ಮ್ಯಾಸಿವ್ ಪ್ರಾಜೆಕ್ಟ್, ಬಿಲ್ಡ್ ಮೆಟ್ರೋ ಆರ್ ಡ್ಯಾಮ್, ಅಮೌಂಟ್ ಆಫ್ ಮನಿ ನೀಡೆಡ್ ಇಸ್ ಸೋ ಲಾರ್ಜ್
ದಟ್ ಒನ್ ಸಿಂಗಲ್ ಬ್ಯಾಂಕ್ ಕೆನಾಟ್ ಅಫೋರ್ಡ್ ದ ರಿಸ್ಕ್. ಆಗುತ್ತೆ, ತುಂಬ ಮೆಟ್ರೋ, ಡ್ಯಾಮು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇರುತ್ತೆ, ಮ್ಯಾಸಿವ್ ಪ್ರಾಜೆಕ್ಟ್, ಅದಕ್ಕೆ ತುಂಬ ಹಣ ಬೇಕು. ಸಿಂಗಲ್ ಬ್ಯಾಂಕಿಂದ ಅಷ್ಟನ್ನು ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಅವಾಗ ಏನಾಗುತ್ತೆ, ಗ್ರೂಪ್ ಆಫ್ ಲೆಂಡರ್ಸ್, ಸಿಂಡಿಕೇಟ್ ಅಂತ ಕರೀತಾರೆ. ಸಿಂಡಿಕೇಟ್ ಬ್ಯಾಂಕ್ ಬೇರೆ, ಆದರೆ ಇಲ್ಲಿ ಹೇಳ್ತಾ ಇರೋ ಸಿಂಡಿಕೇಟ್ ಬೇರೆ. ಸಿಂಡಿಕೇಟ್ ಅಂತಂದರೆ ಗ್ರೂಪ್ ಎಲ್ಲ ಸೇರಿಕೊಂಡು ದೆ ಕಮ್ ಟುಗೆದರ್ ಟು ಪ್ರೊವೈಡ್ ಅ ಲೋನ್ ಟು ಅ ಸಿಂಗಲ್ ಬಾರೋವರ್. ಬೇರೆ ಬೇರೆ ಬ್ಯಾಂಕ್ಗಳು ಬಂತು ಅಥವಾ ಬೇರೆ ಬೇರೆ ಲೆಂಡರ್ಸ್ಗಳು ಒಟ್ಟಾಗಿ ಸೇರಿಕೊಂಡು ಸಿಂಗಲ್ ಬಾರೋವರಿಗೆ ಲೋನನ್ನು ಕೊಡ್ತಾರೆ. ಲೀಡ್ ಬ್ಯಾಂಕ್ ಅಂತಂದರೆ ಯೂಶುವಲಿ ಒನ್ ಬ್ಯಾಂಕ್ ಆ್ಯಕ್ಟ್ ಆಸ್ ದಿ ಅರೇಂಜರ್ ಆರ್ ಲೀಡ್ ಬ್ಯಾಂಕ್ ಟು ಮ್ಯಾನೇಜ್ ದಿ ಪೇಪರ್ ವರ್ಕ್ ಆ್ಯಂಡ್ ನೆಗೋಸಿಯೇಷನ್. ಲೀಡ್ ಬ್ಯಾಂಕ್ ಅಂತಂದರೆ ಸಿಂಡಿಕೇಟೆಡ್ ಲ್ಯಾಂಡಿಂಗಲ್ಲಿ ತುಂಬ ಬ್ಯಾಂಕ್ ಇರ್ತಾವಲ್ವ, ಅಲ್ಲಿ ಒಂದು ಬ್ಯಾಂಕು ಲೀಡರ್ ಥರ ಪೇಪರ್ ವರ್ಕು ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳೋದು, ನೆಗೋಸಿಯೇಷನನ್ನು ಲೀಡ್ ಬ್ಯಾಂಕ್ ಅಂತ ಕರೀತಾರೆ. ರಿಸ್ಕ್ ಸ್ಪ್ರೆಡ್, ಒಂದು ವೇಳೆ ಇಫ್ ದ ಬಾರೋವರ್ ಡಿಫಾಲ್ಟ್, ಬಾರೋವರು ಹಣ ಕೊಡ್ಲಿಕ್ಕೆ ಆಗದೆ ದಿವಾಳಿ ಆಗಿಬಿಟ್ರೆ ಅಥವಾ ಒಂದು ವೇಳೆ ತನ್ನ ಹತ್ರ ಆಗಲ್ಲ ಏನಾದರೂ ಘೋಷಣೆ ಮಾಡಿಬಿಟ್ರೆ, ಲಾಸ್ ಇಸ್ ಸ್ಪ್ರೆಡ್ ಅಕ್ರಾಸ್ 10 ಬ್ಯಾಂಕ್ಸ್ ಇನ್ಸ್ಟೆಡ್ ಆಫ್ ಒನ್ ಬ್ಯಾಂಕ್ ಫೇಲಿಂಗ್ ಕಂಪ್ಲೀಟ್ಲಿ. ಯಾವ್ದ್ಯಾವ್ದು 10 ಬ್ಯಾಂಕ್ಗಳು ಏನೇನೋ ಸೇರಿಕೊಂಡು ಇದನ್ನು ಕೊಟ್ಟಿರ್ತಾವಲ್ವ, ಎಲ್ಲ ಬ್ಯಾಂಕ್ಗಳಿಗೂ ಲಾಸು ಡಿವೈಡ್ ಆಗುತ್ತೆ. ಮೊದಲು ಒಂದೇ ಬ್ಯಾಂಕಿಂದ ಕೊಟ್ಟಿದ್ರೆ ಆ ಬ್ಯಾಂಕು ಕಂಪ್ಲೀಟಾಗಿ ಮುಳುಗಿ ಹೋಗ್ಬೋದಿತ್ತು, ಲಾಸು ಸ್ಪ್ರೆಡ್ ಆಗುತ್ತೆ. ಸ್ಟೇಟ್ಮೆಂಟ್ 2 ಒಂದು ಬರುತ್ತೆ, ನಾನು ಆ ಕ್ವಶನನ್ನು ಇಲ್ಲಿ ಮುಂದೆ ಆ್ಯಡ್ ಮಾಡ್ತೇನೆ ಮುಂದೆ. ಸಿಂಡಿಕೇಟೆಡ್ ಲೋನ್ಸ್ ಕ್ಯಾನ್ ಬಿ ಫಿಕ್ಸ್ಡ್ ಸಮ್ ಆರ್ ರಿವಾಲ್ವಿಂಗ್ ಕ್ರೆಡಿಟ್. ಫಿಕ್ಸ್ ಆಗು ಇರಬಹುದು, ಮತ್ತು ರಿವಾಲ್ವಿಂಗ್ ಲೈನ್ ಆಫ್ ಕ್ರೆಡಿಟ್ ಯಾರು ಹೈಲಿ ಫ್ಲೆಕ್ಸಿಬಲ್ ಆಗಿರುತ್ತೆ. ಲೈನ್ ಆಫ್ ಕ್ರೆಡಿಟ್ ಅಂತಂದರೆ ಹಿಂದೆ ಹೇಳಿದ್ವಿ ನಾವು ಹಿಂದಿನ ವಾರನ ಲೈನ್ ಆಫ್ ಕ್ರೆಡಿಟ್ ಇಂಟರ್ನ್ಯಾಷನಲ್ ರಿಲೇಷನ್ ಅಥವಾ ಫಾರಿನ್ ಫಂಡಿಂಗಲ್ಲೂ ಬರುತ್ತೆ. ಇದು ಕ್ರೆಡಿಟ್ ಇಲ್ಲಿ ತನಕ ಕೊಡಬಹುದು, ಆ ಫ್ಲೆಕ್ಸಿಬಿಲಿಟಿ ಸಹ ಇರುತ್ತೆ. ಇನ್ನು ಆಫ್ಶೋರ್ ಬ್ಯಾಂಕಿಂಗ್ ಯೂನಿಟ್ OBUs ಮತ್ತು ಗಿಫ್ಟ್ ಸಿಟಿ. ಟು ಅಲೋ ಇಂಡಿಯನ್ ಬ್ಯಾಂಕ್ಸ್ ಟು ಕಾಂಪೀಟ್ ಗ್ಲೋಬಲಿ ವಿತೌಟ್ ಲಿವಿಂಗ್ ಇಂಡಿಯಾ, ಗೌರ್ಮೆಂಟ್ ಕ್ರಿಯೇಟೆಡ್ ಆಫ್ಶೋರ್ ಬ್ಯಾಂಕಿಂಗ್ ಯೂನಿಟ್. ಇಂಡಿಯನ್ ಬ್ಯಾಂಕ್ಸು ಗ್ಲೋಬಲಿ ಕಾಂಪೀಟ್ ಮಾಡಬೇಕು, ಭಾರತದಲ್ಲೇ ಇರಬೇಕು, ಅದಕ್ಕೋಸ್ಕರ ಆಫ್ಶೋರ್ ಬ್ಯಾಂಕಿಂಗ್ ಯೂನಿಟನ್ನು ಕ್ರಿಯೇಟ್ ಮಾಡ್ತಾರೆ. ಬ್ರಾಂಚ್ ಆಫ್ ಇಂಡಿಯನ್ ಬ್ಯಾಂಕ್ ಲೊಕೇಟೆಡ್ ಇನ್ ಸ್ಪೆಷಲ್ ಎಕನಾಮಿಕ್ ಝೋನ್ ಲೈಕ್ ಗಿಫ್ಟ್ ಸಿಟಿ. ಗುಜರಾತ್ನಲ್ಲಿ ಒಂದು ಗಿಫ್ಟ್ ಸಿಟಿ ಇದೆ, SEZಗಳು ಅಂತ ಕರೀತಾರೆ. SEZಗಳಲ್ಲಿ ಇರುವಂತಹ ಬ್ರಾಂಚ್. ಲಾಜಿಕ್ ಏನು, ದೀಸ್ ಬ್ರಾಂಚಸ್ ಆರ್ ಟ್ರೀಟೆಡ್ ಆಸ್ ಇಫ್ ದೇವರ್ ಫಾರಿನ್ ಬ್ರಾಂಚಸ್ ಫಾರ್ ದ ಪರ್ಪಸ್ ಆಫ್ ರೆಗ್ಯುಲೇಷನ್. SEZಗಳಿದ್ದರೆ ಒಂದು ಫಾರಿನ್ ಬ್ರಾಂಚ್ ಅವ್ರನ್ನೇ ಟ್ರೀಟ್ ಮಾಡೋದು. ದೇ ಡೋಂಟ್ ಹ್ಯಾವ್ ಟು ಫಾಲೋ CRR SLR ರೂಲ್ಸ್. ಫಾರಿನ್ ಬ್ರಾಂಚಿಗೆ ಏನೇನು ಇರುತ್ತೋ ರೂಲ್ಸು ಅಷ್ಟು ಮಾತ್ರ ಇದಕ್ಕೆ ಅಪ್ಲೈ ಆಗುತ್ತೆ. ಅಲೋವಿಂಗ್ ದೆಮ್ ಟು ಆಫರ್ ಚೀಪರ್ ಲೋನ್ಸ್ ಟು ಇಂಟರ್ನ್ಯಾಷನಲ್ ಕ್ಲೈಂಟ್ಗಳಿಗೆ ಈಸಿಯಾಗಿ ಅವರು ಲೋನ್ ಕೊಡ್ಬೋದು. ಕ್ವಶನ್ ನೋಡಿ ಈಗ, ವಾಟ್ಸ್ ದ ಪ್ರೈಮರಿ ಅಡ್ವಾಂಟೇಜ್ ಆಫ್ ಎನ್ ಇಂಡಿಯನ್ ಕಂಪನಿ ಇಶ್ಯೂಯಿಂಗ್ ಮಸಾಲಾ ಬಾಂಡ್ಸ್ ಕಂಪೇರ್ ಟು ಟೇಕಿಂಗ್ ದ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ ಇನ್ US ಡಾಲರ್ಸ್ ಇರಬಹುದು. Masala bonds have zero interest rate. Company does not have to pay back masala bonds. Currency exchange risk borne by the foreign investor. Masala bonds can only be issued RBI. Answer yes. ಕರೆನ್ಸಿ ಎಕ್ಸ್ಚೇಂಜ್ ರಿಸ್ಕ್ ಈಗ ಯಾರಿಗೆ, ಫಾರಿನ್ ಇನ್ವೆಸ್ಟರಿಗೆ ಶಿಫ್ಟ್ ಆಗಿರುತ್ತೆ ಅಲ್ವಾ. ಇಫ್ ಆನ್ ಇಂಡಿಯನ್ ಕಂಪನಿ ಬಾರೋಸ್ ಇನ್ ಡಾಲರ್ಸ್, ಭಾರತದ ಕಂಪನಿ ಡಾಲರ್ನಲ್ಲಿ ಬಾರೋ ಮಾಡಿದರೆ ECB, ಡಾಲರ್ನಲ್ಲಿ ಬಾರೋ ಮಾಡಿ ರುಪಿ ವೀಕ್ ಆದರೆ ಕಂಪನಿ ಹ್ಯಾಸ್ ಟು ಪೇ more rupees ಟು ಬೈ ದ ಸೇಮ್ ಅಮೌಂಟ್ ಆಫ್ ಡಾಲರ್ಸ್ ಫಾರ್ ರೀಪೇಮೆಂಟ್. ಮಸಾಲಾ ಬಾಂಡ್ ಈಸ್ ಇನ್ ರುಪೀಸ್, ಬಾಂಡ್ ಮತ್ತೆ ರುಪೀಸಲ್ಲಿ ಇರುತ್ತೆ. ಕಂಪನಿ ಪೇಸ್ ಬ್ಯಾಕ್ ದಿ ಸೇಮ್ ಅಮೌಂಟ್ ಆಫ್ ರುಪೀಸ್ ರಿಗಾರ್ಡ್ಲೆಸ್ ಆಫ್ ದಿ ಎಕ್ಸ್ಚೇಂಜ್ ರೇಟ್. ಬಾಂಡು ಮೊದಲು ಯಾವುದ್ರಲ್ಲಿರುತ್ತೆ, ರುಪೀಸಲ್ಲಿರುತ್ತೆ, ಅಷ್ಟನ್ನೇ ಪೇ ಮಾಡಬೇಕು. ಎಕ್ಸ್ಚೇಂಜ್ ರೇಟ್ ಹೇಗೆ ಆದರೂ ಓಕೆ. ರೆಫರೆನ್ಸ್ ಟು ಸಿಂಡಿಕೇಟೆಡ್ ಲೆಂಡಿಂಗ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಇನ್ವಾಲ್ವ್ಸ್ ಮಲ್ಟಿಪಲ್ ಲೆಂಡರ್ಸ್ ಪ್ರೊವೈಡಿಂಗ್ ಅ ಲೋನ್ ಟು ಸಿಂಗಲ್ ಬಾರೋವರ್ ಅಂಡರ್ ಸಿಂಗಲ್ ಲೋನ್ ಅಗ್ರಿಮೆಂಟ್.
used to spread the risk of default among several financial institutions. Such loans can only be provided as lump sum amount and not as a credit line. ಇಲ್ಲಿ ನೋಡೋಣ. One two two three 1 3 1 2 3. Syndicated lending. ಕೈಕು ಸಲ ಬಂದಿತ್ತು ಇದು. ಸ್ಟೇಟ್ಮೆಂಟ್ 1 and 2 ಕರೆಕ್ಟ್ ಇದೆ, 3ನೇದು ರಾಂಗ್ ಇದೆ. ಹೈಲಿ ಕಸ್ಟಮೈಸೇಬಲ್. ದೇ ಕ್ಯಾನ್ ಬಿ ಟರ್ಮ್ ಲೋನ್ಸ್, ಲಂಪ್ ಸಮ್ ಒಂದೇ ಸಾರಿ ಟರ್ಮ್ ಲೋನ್ ಥರ ಕೊಡೋದು, ಆರ್ ರಿವಾಲ್ವಿಂಗ್ ಕ್ರೆಡಿಟ್ ಫೆಸಿಲಿಟಿ. ಯೂಸ್ ವೆನ್ ನೀಡೆಡ್ ಲೈಕ್ ಕ್ರೆಡಿಟ್ ಕಾರ್ಡ್ ಫಾರ್ ಕಂಪನಿ. ಬೇಕಾದಾಗ ಯೂಸ್ ಮಾಡ್ಕೊಳ್ಳಿ ಅನ್ನೋ ಥರ. ವೈ ಡಸ್ ದಿ RBI ಸೆಟ್ ಮಿನಿಮಮ್ ಎವರೇಜ್ ಮೆಚುರಿಟಿ ಫಾರ್ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ಸ್? ಯಾಕಿರಬಹುದು ಮಿನಿಮಮ್ ಎವರೇಜ್ ಮೆಚುರಿಟಿ? To ensure that companies pay back the loans as fast as possible, prevent a sudden outflow of foreign exchange that could devalue the rupee, to help banks earn more interest, stop companies from expanding. ಯಾಕಿರಬಹುದು? Why does? Answer yes. If all Indian companies took 1 month loans from abroad, had to pay them back at the same date, same time, Indian forex reserve would crash. ಡಾಲರ್ನಲ್ಲೇ ಕೊಡಬೇಕು, ಫಾರೆಕ್ಸ್ ರಿಸರ್ವ್ ಕ್ರ್ಯಾಶ್ ಆಗುತ್ತೆ ಆವಾಗ. ಬೈ ಫೋರ್ಸಿಂಗ್ ಕಂಪನೀಸ್ ಟು ಟೇಕ್ ಲೋನ್ಸ್ ಫಾರ್ ಅಟ್ಲೀಸ್ಟ್ 3 or 5 years. ಅದಕ್ಕೆ ಮೆಚುರಿಟಿ, ಮಿನಿಮಮ್ ಎವರೇಜ್ ಮೆಚುರಿಟಿ ಇಷ್ಟಿರಬೇಕು. ಮೆಚುರಿಟಿ ಟೈಮು ಮಿನಿಮಮ್ ಅಷ್ಟು ಇರಲೇಬೇಕು ಅಂತ ಹೇಳಿದ್ರೆ RBI ಎನ್ಶೋರ್ಸ್ ಡೆಟ್ ಇಸ್ ಸ್ಟೇಬಲ್ ಇನ್ ಲಾಂಗ್ ಟರ್ಮ್. ಬಟ್ ಸ್ಟೇಬಲ್ ಆಗಿರುತ್ತೆ ಡೆಟ್ಟು, ಲಾಂಗ್ ಟರ್ಮಲ್ಲಿ ಇರುತ್ತೆ, ಅದನ್ನು ಮ್ಯಾನೇಜ್ ಮಾಡಬಹುದು ಅನ್ನೋದು RBI ಪಾಲಿಸಿ. ಕಂಪನಿ ಬೇಸ್ಡ್ ಇನ್ ಮುಂಬೈ ವಾಂಟ್ಸ್ ಟು ಫಂಡ್ ಅ ಪ್ರಾಜೆಕ್ಟ್ ಇನ್ ದುಬೈ, ಬಾರೋಸ್ ಮನಿ ಫ್ರಾಮ್ ಸಿಂಡಿಕೇಟ್ ಲೆಡ್ ಬೈ ಜಾಪನೀಸ್ ಬ್ಯಾಂಕ್ ಇನ್ ಲಂಡನ್. ದಿಸ್ ಇಸ್ ಎಕ್ಸಾಂಪಲ್ ಆಫ್ ಡೊಮೆಸ್ಟಿಕ್ ಲೆಂಡಿಂಗ್, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್, ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್, ಮೈಕ್ರೋಫಿನಾನ್ಸ್. Company based in Mumbai wants to fund a project in Dubai, borrows money from ಎಲ್ಲಿಂದ? ಸಿಂಡಿಕೇಟ್ ಲೆಡ್ ಬೈ ಜಾಪನೀಸ್ ಬ್ಯಾಂಕ್, ಲಂಡನ್ನಲ್ಲಿ ಇರೋದು. External commercial borrowing, any loan taken by an Indian entity from a non-resident foreign source, ಏನಂತ ಕರೀತಾರೆ? ECB ಅಂತ ಕರೀತಾರೆ. ಎಸ್. ಇನ್ ದ ಕಾಂಟೆಕ್ಸ್ಟ್ ಆಫ್ ಗಿಫ್ಟ್ ಸಿಟಿ, ಗುಜರಾತ್ ಇಂಟರ್ನ್ಯಾಷನಲ್ ಫಿನಾನ್ಸ್ ಟೆಕ್ ಸಿಟಿ ಅಂತ ಅದು. ವೈ ಆರ್ ಬ್ಯಾಂಕ್ಸ್ ಗಿವನ್ ಎಕ್ಸೆಂಪ್ಷನ್ ಫ್ರಾಮ್ CRR and SLR? ಯಾಕಿರಬಹುದು? ಗೌರ್ಮೆಂಟ್ ವಾಂಟ್ಸ್ ದೀಸ್ ಬ್ಯಾಂಕ್ ಟು ಫೇಲ್, ಬ್ಯಾಂಕ್ ಟು ಮೇಕ್ ದೆಮ್ ಮೋರ್ ಕಾಂಪಿಟೇಟಿವ್ ವಿತ್ ಗ್ಲೋಬಲ್ ಫಿನಾನ್ಷಿಯಲ್ ಹಬ್ಸ್ ಲೈಕ್ ದುಬೈ, ಸಿಂಗಾಪುರ್, ಲಂಡನ್. ಬಿಕಾಸ್ ದೀಸ್ ಬ್ಯಾಂಕ್ಸ್ ಡು ನಾಟ್ ಯೂಸ್ ಇಂಡಿಯನ್ ರುಪೀಸ್, ಬಿಕಾಸ್ ದೇರ್ ಆರ್ ನೋ ಡೆಪಾಸಿಟ್ಸ್ ಇನ್ ಗಿಫ್ಟ್ ಸಿಟಿ. ಯಾಕಿರಬಹುದು? ಗೊತ್ತಿದೆ ಅಲ್ವಾ ಮೊದಲೇ. CRR, SLR are cost for banks, money locked. By removing these costs, Gift City, Indian banks can offer lower interest rate to global clients. ಅವಾಗ ಲೋವರ್ ಇಂಟ್ರೆಸ್ಟ್ ರೇಟ್ ಗ್ಲೋಬಲ್ ಕ್ಲೈಂಟ್ಗಳನ್ನು ಅಟ್ರಾಕ್ಟ್ ಮಾಡಬಹುದು, ಹೆಲ್ಪಿಂಗ್ ಇಂಡಿಯಾ ಬಿಕಮ್ ಗ್ಲೋಬಲ್ ಫಿನಾನ್ಷಿಯಲ್ ಹಬ್. IFSC ಕೇಳಿದಿರಿ, ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಸರ್ವಿಸ್ ಸೆಂಟರ್, ಅದು ಬೇರೆ ಅಲ್ವಾ? IFSC ಏನೇನು ನೋಡಿದ್ವಿ ಇಲ್ಲಿ ತನಕ? ಈ IFSC ಮತ್ತೊಂದಿದೆ, IFSC ಅಂತ, IFSC ಕೋಡ್ ಅಂತ ಬರುತ್ತಲ್ವಾ, ಇದು ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಕೋಡ್. IFSC ಕೋಡ್ ಬೇರೆ. ಇಲ್ಲಿ ಇಂಟರ್ನ್ಯಾಷನಲ್ ಫಿನಾನ್ಸ್ ಸರ್ವಿಸ್ ಸೆಂಟರ್. ECB ಫಾರಿನ್ ಕರೆನ್ಸಿ ಲೋನು, ಬಾರೋವರ್ ಬೇರ್ಸ್ ದಿ ಎಕ್ಸ್ಚೇಂಜ್ ರೇಟ್ ರಿಸ್ಕ್. ನಾವು ಬಾರೋ ಮಾಡ್ಕೊಂಡ್ರೆ ನಾವೇ ರಿಸ್ಕ್ ಹೊತ್ಕೋಬೇಕು. ಮಸಾಲಾ ಬಾಂಡ್ಸ್ ಅಂತಂದರೆ ರುಪಿ ಡಿನಾಮಿನೇಟೆಡ್ ಬಾಂಡ್ಸು, ಅಬ್ರಾಡಲ್ಲಿ ಇಶ್ಯೂ ಮಾಡೋದು, ಇನ್ವೆಸ್ಟರ್ಸ್ ರಿಸ್ಕನ್ನು ತೆಗೆದುಕೊಳ್ತಾರೆ. ಸಿಂಡಿಕೇಟೆಡ್ ಲೋನ್ ಅಂತಂದರೆ ಗ್ರೂಪ್ ಆಫ್ ಬ್ಯಾಂಕ್ಸ್ ಲೆಂಡಿಂಗ್ ಟು ಒನ್ ಬಾರೋವರ್ ಸ್ಪ್ರೆಡ್ಸ್ ದಿ ರಿಸ್ಕ್. ಗಿಫ್ಟ್ ಸಿಟಿ
ಆಫ್ಶೋರ್ ಝೋನ್ ವಿತಿನ್ ಇಂಡಿಯಾ ರಿಲ್ಯಾಕ್ಸ್ಡ್ ಬ್ಯಾಂಕಿಂಗ್ ರೂಲ್ಸ್, CRR SLR ಇರೋದಿಲ್ಲ. ಕರೆನ್ಸಿ ರಿಸ್ಕ್ ಏನು? ಡೇಂಜರ್ ದ್ಯಾಟ್ ವ್ಯಾಲ್ಯೂ ಆಫ್ ರುಪಿ ವಿಲ್ ಚೇಂಜ್. ಆಗ ಫಾರಿನ್ ಡೆಟ್ಟು ಜಾಸ್ತಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಒಂದು 3 minutes ಬ್ರೇಕ್ ತಗೊಳ್ಳಿ, ಮತ್ತೆ ಕ್ವಾಲಿಟಿಯನ್ನು ಕಂಟಿನ್ಯೂ ಮಾಡೋಣ. ಮಾಡ್ತೇನೆ. ಎಸ್, ನೆಕ್ಸ್ಟು ಪೊಲಿಟಿ ನೋಡೋಣ. ಪೊಲಿಟಿಯಲ್ಲಿ ಪಂಚಾಯಿತಿ ರಾಜ್, ಅರ್ಬನ್ ಲೋಕಲ್ ಬಾಡೀಸ್ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಬೇಕು. ಪಂಚಾಯಿತಿ ರಾಜ್ ಬಗ್ಗೆ ಲಕ್ಷ್ಮೀಕಾಂತಲ್ಲಿ ಕೆಲವರು ಓದಿರಬಹುದು ಈಗಾಗಲೇ, ಆದರೂ ಸಹಿತ ಒಂದು ರಿವಿಷನ್ ಆಗಬಹುದು. ಏನು ಇವಲ್ಯೂಷನ್ ಆಗಿರೋದು ಇದರದ್ದು ಹೇಗೆ ಅಂತಂದರೆ, ಫ್ರಮ್ ಆರ್ಟಿಕಲ್ 40 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 40 ಯಾವುದ್ರ ಬಗ್ಗೆ ಇರೋದು? ಆರ್ಟಿಕಲ್ 40 ಇಂದ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್. 40 ಯಾವುದ್ರ ಬಗ್ಗೆ? TPSP ಬಗ್ಗೆ ಇರೋದು. ಮೊದಲು ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಪಂಚಾಯತ್ಸ್ ವರ್ ಓನ್ಲಿ ಡ್ರೀಮ್, ದೇ ವರ್ ನಾಟ್ ಮ್ಯಾಂಡೇಟರಿ. ಅದಾದಮೇಲೆ ಬೇರೆ ಬೇರೆ ಕಮಿಟಿಗಳು ಬರುತ್ತೆ. ಇನ್ನೇನು ಕಮಿಟಿಗಳು? ಮೊದಲನೇದು ಬಲವಂತ್ ರಾಯ್ ಮೆಹ್ತಾ ಕಮಿಟಿ 1957 ಬರೋದು. ರಿಕಮೆಂಡೆಡ್ 3-tier ಸಿಸ್ಟಮ್ ಆ್ಯಂಡ್ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಮೀನ್ಸಲ್ಲಿ ಬರುವಂಥ ಇಂಪಾರ್ಟೆಂಟ್ ಕೀವರ್ಡ್ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ರಾಜಸ್ಥಾನ್
ನಾಗೋರ್ ಅಲ್ಲಿ ಫಸ್ಟ್ ಟೈಮು ಅಡಾಪ್ಟ್ ಮಾಡ್ಕೊಳ್ತಾರೆ 3 ಟೈರ್ ಸಿಸ್ಟಮನ್ನು ಇನ್ 1959. ಬಲವಂತ್ ರಾಯ್ ಮೆಹ್ತಾ ಕಮಿಟಿ. ನೆಕ್ಸ್ಟ್ ಅಶೋಕ್ ಮೆಹ್ತಾ ಕಮಿಟಿ 1977 ಬರೋದು. ಇದು 2 ಟೈರ್ ಸಿಸ್ಟಮನ್ನು ರೆಕಮೆಂಡ್ ಮಾಡುತ್ತೆ, ಮಂಡಲ್ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ ಅಂತ. ಆ್ಯಂಡ್ ಅಫಿಷಿಯಲಿ ಇನ್ವಾಲ್ವಿಂಗ್ ಪೊಲಿಟಿಕಲ್ ಪಾರ್ಟೀಸ್. GVK ರಾವ್ ಕಮಿಟಿ, ಬ್ಯೂರೋಕ್ರಟೈಸೇಷನ್ ಮಾಡಬೇಕು, ಗ್ರಾಸ್ ವಿತೌಟ್ ರೂಟ್ಸ್ ಹೈಲೈಟ್ ಮಾಡುತ್ತೆ. LM ಸಿಂಘ್ವಿ ಕಮಿಟಿ ಅಂತ ಬರುತ್ತೆ 1986 ಇದು ಫಸ್ಟು ರೆಕಮೆಂಡ್ ಏನು ಮಾಡುತ್ತೆ, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ಸಿಗೆ ಪರ್ಮನೆಂಟ್ ಆಗಿರಬೇಕು ಅಂತ ಹೇಳುತ್ತೆ. ಇನ್ನು ಗಾಡ್ಗಿಲ್ ಕಮಿಟಿ 1988 ಪ್ರೊವೈಡೆಡ್ ದಿ ಆ್ಯಕ್ಚುಯಲ್ ಬ್ಲೂ ಪ್ರಿಂಟ್ 73rd. ಆದಮೇಲೆ 73rd ಅಮೆಂಡ್ಮೆಂಟ್ ಆಗುತ್ತೆ 1992 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಆ್ಯಕ್ಟ್ ಆ್ಯಡೆಡ್ ಪಾರ್ಟ್ ಎಷ್ಟು ಇದು, ಎಕ್ಸ್ ಈ ಕಡೆ 5 ಎಷ್ಟು ಇದು ಹೇಳಿ ನೋಡೋಣ. ಎಷ್ಟನೇ ಪಾರ್ಟಲ್ಲಿದೆ, 11th ಶೆಡ್ಯೂಲಲ್ಲಿದೆ. ಕಂಟೈನಿಂಗ್ 29 ಫಂಕ್ಷನಲ್ ಐಟಮ್ಸ್ ಇದೆ. 3 ಟೈರ್ ಸ್ಟ್ರಕ್ಚರ್ ಆರ್ಟಿಕಲ್ 243B ಅಂತಂದರೆ ಏನು ಹೇಳುತ್ತೆ, ವಿಲೇಜ್ ಲೆವೆಲ್ಲು ಗ್ರಾಮ ಪಂಚಾಯತ್, ಮತ್ತು ಇಂಟರ್ಮೀಡಿಯೇಟ್ ಲೆವೆಲ್ ಬ್ಲಾಕ್ ಆರ್ ಮಂಡಲ್ ಪಂಚಾಯತ್, ತಾಲೂಕ್ ಪಂಚಾಯತ್ ಅಂತ ಹೇಳಿ. ನಾಟ್ ಮ್ಯಾಂಡೇಟರಿ ಫಾರ್ ಸ್ಟೇಟ್ಸ್ ವಿತ್ ಪಾಪ್ಯುಲೇಷನ್ ಲೆಸ್ ದೆನ್ 20 lakhs. 20 ಲಕ್ಷಕ್ಕಿಂತ ಕಡಿಮೆ ಪಾಪ್ಯುಲೇಷನ್ ಇರೋ ಸ್ಟೇಟ್ಸ್ಗಳಿಗೆ ಮ್ಯಾಂಡೇಟರಿ ಅಲ್ಲ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಜಿಲ್ಲಾ ಪರಿಷತ್ ಅವಾಗ ಹೇಳೋದು. ಗ್ರಾಮ ಸಭಾ 243A, ಗ್ರಾಮ ಸಭಾ ಅಂತಂದರೆ ಪಾರ್ಲಿಮೆಂಟ್ ಆಫ್ ದಿ ವಿಲೇಜ್, ಕನ್ಸಿಸ್ಟ್ ಆಫ್ ಆಲ್ ರಿಜಿಸ್ಟರ್ಡ್ ವೋಟರ್ಸ್ ದ ವಿಲೇಜ್ ಏರಿಯಾ. ಎಲ್ಲ ರಿಜಿಸ್ಟರ್ಡ್ ವೋಟರ್ಗಳನ್ನ ಒಳಗೊಂಡಿರುತ್ತೆ. ಇಟ್ ಈಸ್ ಅ ಪರ್ಮನೆಂಟ್ ಬಾಡಿ ಆ್ಯಂಡ್ ದಿ ಓನ್ಲಿ ಡೈರೆಕ್ಟ್ ಡೆಮೋಕ್ರಸಿ ಮೆಕ್ಯಾನಿಸಮ್ ಇನ್ ಇಂಡಿಯಾ. ಇಂಪಾರ್ಟೆಂಟ್, ಗ್ರಾಮ ಸಭಾ ಓನ್ಲಿ ಡೈರೆಕ್ಟ್ ಡೆಮೋಕ್ರಸಿ ಮೆಕ್ಯಾನಿಸಮ್. ಅಲ್ಲಿ ಮಾತ್ರ ನಾವು ಡೈರೆಕ್ಟಾಗಿ ನಾವು ಇಲ್ಲಿದ್ರೆ ನಾವು ಯಾರನ್ನ ಆಯ್ಕೆ ಮಾಡಿರ್ತೀವೋ ಅವ್ರು ಹೋಗಿ ಮತ್ತೆ ಅಲ್ಲಿ ಬೇರೆಯವರನ್ನ ಅವ್ರ ಮೂಲಕನೇ ಬೇರೆ ಬೇರೆ ನೀತಿ ನಿಯಮಗಳನ್ನು ರೂಪಿಸ್ತಾರೆ. ಆದರೆ ಡೈರೆಕ್ಟಾಗಿ ನಾವು ಆಯ್ಕೆ ಮಾಡೋದು ಫಸ್ಟು ಗ್ರಾಸ್ ರೂಟ್ ಲೆವೆಲಲ್ಲಿ ಗ್ರಾಮ ಸಭಾ, ಗ್ರಾಮ ಪಂಚಾಯತ್ ಇಲ್ಲಿ ಇದನ್ನು ನೋಡಬಹುದು. ಎಲೆಕ್ಷನ್ ಮತ್ತು ರಿಸರ್ವೇಷನ್ಗೆ ಸಂಬಂಧಪಟ್ಟ ಹಾಗೆ ಆಲ್ ಮೆಂಬರ್ಸ್ ಎಟ್ ಆಲ್ ಲೆವೆಲ್ಸ್ ಆರ್ ಎಲೆಕ್ಟೆಡ್ ಡೈರೆಕ್ಟ್ಲಿ ಬೈ ದ ಪೀಪಲ್. ಚೇರ್ಪರ್ಸನ್ಸ್ ವಿಲೇಜ್ ಲೆವೆಲಲ್ಲಿ ಸ್ಟೇಟ್ ಲಾ ಪ್ರಕಾರ ಇರುತ್ತೆ. ಇಂಟರ್ಮೀಡಿಯೇಟ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ಆ್ಯಂಡ್ ಫ್ರಾಮ್ ಅಮಂಗ್ ದಿ ಎಲೆಕ್ಟೆಡ್ ಮೆಂಬರ್ಸ್. ಅದರಲ್ಲೇ ಎಲೆಕ್ಟೆಡ್ ಮೆಂಬರ್ಸ್ಗಳಲ್ಲೇ ಇಂಡೈರೆಕ್ಟಾಗಿ ಎಲೆಕ್ಟ್ ಮಾಡ್ತಾರೆ. ರಿಸರ್ವೇಷನ್ನು SC/ST ಪಾಪ್ಯುಲೇಷನ್ ರೇಷಿಯೋ ಬೇಸಿಸ್ ಮೇಲೆ ಇರುತ್ತೆ. ವುಮೆನ್ ರಿಸರ್ವೇಷನ್ 1/3 ಮ್ಯಾಂಡೇಟರಿ, ಇನ್ಕ್ಲೂಡಿಂಗ್ SC/ST ವಿಮೆನ್, ಅವರನ್ನು ಇನ್ಕ್ಲೂಡ್ ಮಾಡಿ 1/3 ಭಾಗದಷ್ಟು ವುಮೆನ್ ರಿಸರ್ವೇಷನ್ ಇರಬೇಕು. ಮೆನಿ ಸ್ಟೇಟ್ಸ್ ಲೈಕ್ ಬಿಹಾರ್ ಆ್ಯಂಡ್ MP ಹ್ಯಾವ್ ಇನ್ಕ್ರೀಸ್ ದಿಸ್ ಟು 50%. ಕೆಲವೊಂದು ರಾಜ್ಯಗಳಲ್ಲಿ 50%ಗೆ ಇನ್ಕ್ರೀಸ್ ಮಾಡಿದ್ದಾರೆ. OBC ವಾಲಂಟರಿ, ಸ್ಟೇಟ್ ಲೆಜಿಸ್ಲೇಚರ್ ಡಿಸೈಡ್ ಮಾಡುತ್ತೆ ಅವರ ರಿಸರ್ವೇಷನ್ ಬಗ್ಗೆ. ನೀವು ಫಿನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ನೋಡಿ, ಸ್ಟೇಟ್ ಫಿನಾನ್ಸ್ ಕಮಿಷನ್ ಅಪಾಯಿಂಟ್ ಮಾಡ್ತಾರೆ ಪ್ರತಿ 5 ವರ್ಷಕ್ಕೊಂದು ಸಾರಿ. ಯಾರು, ಗವರ್ನರ್ ಅಪಾಯಿಂಟ್ ಮಾಡಿ. ಅದೇನು ಮಾಡುತ್ತೆ, ರಿವ್ಯೂ ದಿ ಫಿನಾನ್ಷಿಯಲ್ ಹೆಲ್ತ್ ಆಫ್ ಪಂಚಾಯತ್ಸ್ಗಳ ಫಿನಾನ್ಷಿಯಲ್ ಹೆಲ್ತನ್ನು ರಿವ್ಯೂ ಮಾಡುತ್ತೆ, ಯಾವ ಸಿಚುವೇಶನಲ್ಲಿ ಇದೆ, ಹೇಗಿರಬೇಕು ಅಂತ. ಫಂಡಿಂಗ್, ಪಂಚಾಯತ್ಸ್ ಗೆಟ್ ಮನಿ ವಯಾ ಗ್ರ್ಯಾಂಟ್ಸ್ ಫ್ರಾಮ್ ಸೆಂಟ್ರಲ್ ಆಫ್ ಸ್ಟೇಟ್ ಗೌರ್ಮೆಂಟ್. ಎಲ್ಲೆಲ್ಲಿಂದ ಹಣ ಬರುತ್ತೆ ನೋಡ್ಕೊಳ್ಳಿ, ಗ್ರ್ಯಾಂಟ್ಸು. ರೆವೆನ್ಯೂ ಫ್ರಾಮ್ ಟ್ಯಾಕ್ಸಸ್ ದೇ ಆರ್ ಅಥರೈಸ್ಡ್ ಟು ಕಲೆಕ್ಟ್. ಡೆವಲ್ಯೂಷನ್ ಫ್ರಾಮ್ ಸ್ಟೇಟ್ ಟ್ಯಾಕ್ಸ್ ಪೂಲ್. 3 ಕಡೆಯಿಂದ, ಒಂದು ಗ್ರ್ಯಾಂಟ್ಸು, ಇನ್ನೊಂದು ರೆವೆನ್ಯೂ, ಇನ್ನೊಂದು ಡೆವಲ್ಯೂಷನ್. 3 ಕಡೆಯಿಂದ ಫಂಡಿಂಗ್ ಬರುತ್ತೆ. ಡೆವಲ್ಯೂಷನ್ ಅಂತಂದರೆ ವರ್ಟಿಕಲ್ಲು ಹಾರಿಸಾಂಟಲ್ ಎಲ್ಲ ಕೇಳಿದ್ದೀರಿ ಆಲ್ರೆಡಿ. ಇಲ್ಲಿ ಸ್ಟೇಟಿನ ಟ್ಯಾಕ್ಸಿಂದ ಪಂಚಾಯತ್ಸ್ಗಳಿಗೆ ವರ್ಟಿಕಲ್ ಡೆವಲ್ಯೂಷನ್ ಅಂತ ಹೇಳ್ಬೋದಲ್ವಾ, ಸ್ಟೇಟಿಂದ ಪಂಚಾಯತ್ಗಳಿಗೆ ಬರೋದು. ಇನ್ನು ಪೇಸಾ ಆ್ಯಕ್ಟ್ ಅಂತ ಒಂದು ಬರುತ್ತೆ. 73rd ಅಮೆಂಡ್ಮೆಂಟ್ ಡಿಡ್ ನಾಟ್ ಆಟೋಮೆಟಿಕಲಿ ಅಪ್ಲೈ ಸ್ಕೆಡ್ಯೂಲ್ಡ್ ಏರಿಯಾಸ್ಗಳಿಗೆ ಆಟೋಮೆಟಿಕ್ಕಾಗಿ ಅಪ್ಲೈ ಆಗೋದಿಲ್ಲ. ಟು ಬ್ರಿಂಗ್ ಗ್ರಾಮ್ ಸ್ವರಾಜ್ ಟು ಟ್ರೈಬಲ್ ಏರಿಯಾಸ್, ಪೇಸಾ ಆ್ಯಕ್ಟ್ ವಾಸ್ ಪಾಸ್ಡ್. ಅಂದರೆ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಸ್ಕೆಡ್ಯೂಲ್ಡ್ ಏರಿಯಾಸ್ ವಾಸ್ ಪಾಸ್ಡ್. ಯಾಕಿದು ಯುನಿಕ್ ಅಂತಂದರೆ ಇಟ್ ಗಿವ್ಸ್ ಮ್ಯಾಸಿವ್ ಪವರ್ ಟು ದಿ ಗ್ರಾಮ ಸಭಾ, ನಾಟ್ ದಿ ಎಲೆಕ್ಟೆಡ್ ಪಂಚಾಯತ್. ಪಂಚಾಯತ್ ಅಂದರೆ ಎಲೆಕ್ಟ್ ಆಗಿರೋದು, ಗ್ರಾಮ ಸಭಾ ಅಂತಂದರೆ ಪಾರ್ಲಿಮೆಂಟ್ ಥರ ಅಲ್ವಾ, ಎಲ್ಲರೂ ಇರ್ತಾರೆ, ಎಲ್ಲ ಎಲೆಕ್ಟೆಡ್ ವೋಟರ್ಸ್ ಇರ್ತಾರೆ. ಗ್ರಾಮ ಸಭಾಕ್ಕೆ ಜಾಸ್ತಿ ಪವರ್ ಕೊಡುತ್ತೆ. ಸೊ ಪವರ್ಸ್ ಆಫ್ ಗ್ರಾಮ ಸಭಾ ಪೇಸಾ ಆ್ಯಕ್ಟ್ ಅಂಡರಲ್ಲಿ ಏನೇನು ಪವರ್ ಇರುತ್ತೆ ಅಂತಂದರೆ, ಮ್ಯಾಂಡೇಟರಿ ಕನ್ಸಲ್ಟೇಷನ್ ಬಿಫೋರ್ ಲ್ಯಾಂಡ್ ಅಕ್ವಿಸಿಷನ್. ಲ್ಯಾಂಡನ್ನು ಅಕ್ವಿಸಿಷನ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಮ್ಯಾಂಡೇಟರಿ ಕನ್ಸಲ್ಟೇಷನ್, ಅವರ ಕನ್ಸಲ್ಟೇಷನ್ ತೆಗೆದುಕೊಳ್ಳೋದು.
ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಓನರ್ಶಿಪ್ ಇರುತ್ತೆ. ಪವರ್ ಟು ಮ್ಯಾನೇಜ್ ವಿಲೇಜ್ ಮಾರ್ಕೆಟ್ಸ್ ಆ್ಯಂಡ್ ಕಂಟ್ರೋಲ್ ಮನಿ ಲೆಂಡರಿಂಗ್, ಎಲ್ಲ ವಿಲೇಜ್ ಮಾರ್ಕೆಟ್ ಮ್ಯಾನೇಜ್ ಮಾಡೋದು, ಮನಿ ಲೆಂಡಿಂಗ್ ಕಂಟ್ರೋಲ್ ಮಾಡೋದು, ಮತ್ತು ಪ್ರೊಹಿಬಿಷನ್ ಆಫ್ ಇಂಟಾಕ್ಸಿಕೆಂಟ್ಸ್, ಹಲವಾರು ವಿಭಾಗಗಳನ್ನು ಗ್ರಾಮ ಸಭಾ ಪವರ್ ಅಂಡರಲ್ಲಿ ಇಟ್ಟಿರ್ತಾರೆ. ಇದು ಬೇಸಿಕ್ಕು, ಇದರಲ್ಲಿ ಎಷ್ಟು ಗೊತ್ತಿದೆ ನೋಡೋಣ ನಿಮಗೆ. ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಈಸ್ ಆರ್ ಕರೆಕ್ಟ್. Chairperson of panchayats at the intermediate and the district level shall be elected directly by people. Act provides for reservation of 1/2 of the total numbers of seats for women. State Election Commission is responsible for preparation of electoral rules for panchayat elections. 1 2 3 2 3 1 2 3 ನೋಡಿ, ಥಿಂಕ್ ಮಾಡಿ. ಯಾವುದು ಆನ್ಸರ್? ತ್ರೀ ಓನ್ಲಿ. 1 is wrong. ಇಂಡೈರೆಕ್ಟ್ಲಿ ಎಲೆಕ್ಟ್ ಮಾಡೋದು. 2 is wrong. ಕಾನ್ಸ್ಟಿಟ್ಯೂಷನ್ ಸೇಸ್ 1/3 ಅಲ್ವಾ? ಸ್ಟೇಟ್ಸ್ ಇನ್ಕ್ರೀಸ್ ಮಾಡ್ಬೋದು, ಅದನ್ನು ಕಾನ್ಸ್ಟಿಟ್ಯೂಷನ್ ಹೇಳೋದು 1/3. ಇಲ್ಲಿ ಆ್ಯಕ್ಟ್ ಅಂತಲೇ ಕೊಟ್ಟಿದ್ದಾರೆ, ಆ್ಯಕ್ಟ್ ಅಲ್ಲ. 3ನೇದು ಕರೆಕ್ಟ್ ಇದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ರೆಸ್ಪಾನ್ಸಿಬಲ್ ಆಗಿರೋದು ಪಂಚಾಯತ್ ಎಲೆಕ್ಷನ್ಗಳಿಗೆ ಎಲೆಕ್ಟೋರಲ್ ರೂಲ್ಸನ್ನು ಪ್ರಿಪೇರ್ ಮಾಡೋದು. ಗ್ರಾಮ ಸಭಾದ ಫಂಕ್ಷನ್ ಅಪ್ರೂವಲ್ ಆಫ್ ಆಲ್ ಪ್ಲಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಫಾರ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಐಡೆಂಟಿಫಿಕೇಶನ್ ಆಫ್ ಬೆನಿಫಿಷರೀಸ್ ಅಂಡರ್ ಪವರ್ಟಿ ಎಲಿವೇಶನ್ ಪ್ರೋಗ್ರಾಮ್ಸ್, ಪವರ್ ಟು ಗ್ರಾಂಟ್ ಪ್ರಾಸ್ಪೆಕ್ಟಿಂಗ್ ಲೈಸೆನ್ಸ್ ಫಾರ್ ಮೈನರ್ ಮಿನರಲ್ಸ್ ಇನ್ ಏರಿಯಾ. ಹೌ ಮೆನಿ ಆಫ್ ಆರ್ ಎಕ್ಸ್ಕ್ಲೂಸಿವ್ ಪವರ್ಸ್ ಆಫ್ ಗ್ರಾಮ ಸಭಾ ಇನ್ ಪೇಸಾ ಏರಿಯಾಸ್? ಶೆಡ್ಯೂಲ್ಡ್ ಏರಿಯಾಸ್ ಅಂತ ಹೇಳ್ಬೋದು. ಎಷ್ಟಿರ್ಬೋದು? ಓನ್ಲಿ 1 2 3 ನನ್, ಆಲ್ 3. Pesa Gram Sabha is empowered to be self-governing unit, making these recommendation approvals mandatory. Yes, all 3. So Panchayat is dissolved before its 5-year term. Remaining period is less than 6 months. Is it mandatory to hold an election? Panchayat ಇದೆ, 5 ವರ್ಷಕ್ಕಿಂತ ಮೊದಲೇ ಅದು ಡಿಸಾಲ್ವ್ ಆಗುತ್ತೆ. ರಿಮೈನಿಂಗ್ ಪೀರಿಯಡು 6 ಮಂತ್ಗಿಂತ ಕಡಿಮೆ ಇದೆ. Is it mandatory to hold an election? Election ಮಾಡಬೇಕಾ ಆವಾಗ ಏನಿರುತ್ತೆ? Yes, election must be held immediately, though it is not necessary to hold an election for the remainder of period. Yes, if the governor recommends it, no district magistrate takes over for 5 years. Answer E. It is not necessary to hold an election. Article 243 states that if the remainder is less than 6 months, you don't need a mid-term poll. ಪಂಚಾಯತ್ ಡಿಸಾಲ್ವ್ ಆಗಿದೆ, 5 ವರ್ಷ ಪೂರೈಸೋಕ್ಕಿಂತ ಮೊದಲೇ ರಿಮೈಂಡರ್ ಟರ್ಮ್ ಉಳಿದಿರೋ ಒಂದು ಅವಧಿ, ಇಫ್ ಇಟ್ ಇಸ್ ಲೆಸ್ ದೆನ್ 6 ಮಂತ್ಸ್, 6 ತಿಂಗಳಿಗಿಂತ ಕಡಿಮೆ ಇದೆ ಅಂತಂದರೆ ಮಿಡ್ ಟರ್ಮ್ ಪೋಲ್ ಆಗೋದಿಲ್ಲ. ಯು ಕ್ಯಾನ್ ಜಸ್ಟ್ ವೇಟ್ ಫಾರ್ ದಿ ನೆಕ್ಸ್ಟ್ ಜನರಲ್ ಸೈಕಲ್. ನೆಕ್ಸ್ಟ್ ಸೈಕಲ್ ಎಲೆಕ್ಷನ್ ಬರುತ್ತೆ, ವೇಟ್ ಮಾಡಬೇಕು. ನೆಕ್ಸ್ಟು ಸ್ಟೇಟ್ ಫಿನಾನ್ಸ್ ಕಮಿಷನ್, ಆರ್ಟಿಕಲ್ 243I makes recommendation to the governor regarding distribution between state and panchayats of net proceeds of determination of taxes, duties and tolls may be assigned to the panchayats. A grant in aid to the panchayats from Consolidated Fund of India. So the following correct: 1 2 2 3 1 1 2 3. ಯಾವುದಿರಬಹುದು? ಸ್ಟೇಟ್ ಫಿನಾನ್ಸ್. Answer 1 and 2 only. Distribution between the state and panchayats of net proceeds of taxes.
Determination of taxes, duties and tolls which may be assigned to the panchayats. Three ಅಲ್ಲ, State Finance Commission recommends grant through consolidated fund of the state ಇಂದ, ನಾಟ್ ಇಂಡಿಯಾ ಅದರಿಂದ ಅಲ್ಲ ಅಂತ, ಸೆಂಟರ್ ಇಂದ ಅಲ್ಲ, ಸ್ಟೇಟ್ ಕನ್ಸಾಲಿಡೇಟೆಡ್ ಫಂಡ್ ಇಂದ. Disqualification of a member of a panchayat is decided by State Election Commission, Governor, authority provided for by State Legislature, High Court. ಯಾವುದು? ಸರ್ ಸಿ ಇದಕ್ಕೆ Article 243F. Any question regarding disqualification is referred to an authority, district judge or special tribunal prescribed by state law. Prescribe ಮಾಡಿರುತ್ತೆ. Authority provided for by state legislature. ಇನ್ನೂ ಒಂದು ಟಾಪಿಕ್ಕು ಮಾಡ್ತೇನೆ ಪೊಲಿಟಿದು ಮುಂದಿನ ವಿಡಿಯೋದಲ್ಲಿ. ಮಾನ್ಸೂನ್ ಬಗ್ಗೆ ಡಿಸ್ಕಸ್ ಸ್ಟಾರ್ಟ್ ಮಾಡೋಣ. ಮಾನ್ಸೂನ್ ಬಗ್ಗೆ ಎಷ್ಟು ಗೊತ್ತಿದೆ ನಿಮಗೆ ಇಲ್ಲಿ ನೋಡೋಣ. ಆದರೆ ನಾನು ಲೇಟಾದ ವಿಡಿಯೋ ಮಾಡ್ತೇನೆ ಅಥವಾ ಒಂದೇ ಸಾರಿ ತೆಗೆದುಕೊಳ್ತೇನೆ, ನನಗೆ ಹೇಗಿದೆ ಅನ್ನೋದ್ರ ಮೇಲೆ. ಸರಿ, ನೆಟ್ವರ್ಕ್ ಇಶ್ಯೂ ಬಂದರೆ ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಒಂದು ಸಾರಿ ಆಗೋದಿಲ್ಲ. ಶಾರ್ಟ್ ವಿಡಿಯೋ ಮಾಡಿ ಜಿಯೋಗ್ರಫಿ ಸಪ್ರೇಟ್ ಮೊದಲು ಮಾಡ್ತಾರೋ ಹಾಗೆ ಅದನ್ನು ಸಹ ನಾನು ಅಪ್ಲೋಡ್ ಮಾಡಬಹುದು. ನೋಡೋಣ ಹೇಗೆ ಹಾಗೆ. ಅಂದರೆ ವಿಡಿಯೋ ಮಾಡ್ತಾ ಇರ್ತೇನೆ ಬೇರೆ ಬೇರೆ ಟಾಪಿಕ್ ಮೇಲೆ. 6 ಫಿಲಿಮ್ಸಿಗೆ ಈ ಮಂತ್ ಎಂಡಲ್ಲಿ ನಾವು ಬೇಸಿಕ್ ಈಗ ಆಲ್ಮೋಸ್ಟ್ ಮುಗಿಸ್ತೇವೆ. ಎಲ್ಲ ಅಲ್ಲೂ ಪಾಲಿಟಿದು, ಜಿಯೋಗ್ರಫಿದು. ಈಗ ಮಾರ್ಚ್ ಮೊದಲನೇ ವೀಕಲ್ಲಿ ಬೇಸಿಕ್ ಇದೆಲ್ಲ ಮುಗಿಯುತ್ತೆ. ಬೇಸಿಕ್ ಅಂತಂದರೆ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು, ರಿವಿಷನ್ ಮಾಡಬೇಕಾಗಿರೋದ್ರ ಟೆಸ್ಟ್ಗಳು ಮತ್ತು ಕರೆಂಟ್ ಅಫೇರ್ಸ್ ಇಂಟರ್ಲಿಂಕ್ ಆಗಿರುವಂಥದ್ದು ನೆಕ್ಸ್ಟ್ ಮಾರ್ಚಲ್ಲಿ ಇರುತ್ತೆ. ಆಗ ಸಹ ನಾವು ಇನ್ನೂ ಅಷ್ಟು ವಿಷಯಗಳನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ನನ್ನ ಪ್ರೀಮಿಯರ್ ಮಾಡಲಿಕ್ಕಾದರೆ ಪ್ರೀಮಿಯರ್ ಮಾಡ್ತೇನೆ, ಇಲ್ಲ ಅಂತಂದರೆ ಡೀಟೇಲ್ ಆಗಿ ವಿಡಿಯೋ ಮಾಡಿ 1 ಅಥವಾ 2 ದಿನಕ್ಕೆ ಒಂದು ಸಾರಿ ಬಿಡ್ತಾ ಇರ್ತಾನೆ. ಇಂಪಾರ್ಟೆಂಟ್ ಟಾಪಿಕ್ಸು, ಕರೆಂಟ್ ಅಫೇರ್ಸು ಮತ್ತು PYQ ಎಲ್ಲ ಒಂದು ಸಾರಿ ಲಿಂಕ್ ಮಾಡಿ. ಯಾಕಂದರೆ ಇಲ್ಲಿ ಕೊಡ್ತಿರೋ PYQ ನೀವು ನೋಡಿದ್ದೀರಿ, PYQ ಅಲ್ಲ, ಇದು ಜಸ್ಟ್ ಬೇಸಿಕ್ ಕ್ವಶನ್ಗಳು. ಕೇಳ್ತೀರಿ, ಕೇಳಿದ ತಕ್ಷಣ ಒಂದು ಆನ್ಸರ್ ಮಾಡಲಿಕ್ಕೆ ಅರ್ಥ ಆಗುತ್ತೆ. ಆ ಥರ ಇಲ್ಲಿ ಕೊಟ್ಟಿದ್ದೇನೆ ಅಷ್ಟೇ. PYQ ಮತ್ತು ಕರೆಂಟ್ ಅಫೇರ್ಸ್ ಇಂಟಿಗ್ರೇಟ್ ಆಗಿರುವಂತಹ ಪ್ರಿಲಿಮ್ಸ್ ಲೆವೆಲ್ ಕ್ವಶನನ್ನು ಮಾರ್ಚಿಂದ ನಾವು ನೋಡ್ತಾ ಹೋಗ್ತೇವೆ. ಮಾರ್ಚ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಿಂದ ಅಂಥ ಕ್ವಶನ್ಗಳನ್ನು ಜಾಸ್ತಿ ನೋಡ್ತಾ ಹೋಗ್ತೇವೆ. ಜಸ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ತಾ ಇದ್ದೇವೆ ಅಷ್ಟೆ. ಇಂಡಿಯನ್ ಮಾನ್ಸೂನ್ ಬಗ್ಗೆ ನೋಡೋಣ. ಥರ್ಮೋಡೈನಮಿಕ್ಸ್ ಎಂಜಿನ್ ಅಲ್ವಾ. ಮಾನ್ಸೂನ್ ಎಕ್ಸಿಸ್ಟ್ ಬಿಕಾಸ್ ಆಫ್ ಒನ್ ಸಿಂಪಲ್ ರೂಲ್ ಆಫ್ ಫಿಸಿಕ್ಸ್. ಈ ಕಡೆ ಲ್ಯಾಂಡ್ ಇದೆ ಅಂತ ಇಟ್ಕೊಳ್ಳಿ, ಈ ಕಡೆ ಸಮುದ್ರ ಇದೆ. ಸಮುದ್ರ ಕಲ್ಪನೆ ಮಾಡ್ಕೊಳ್ಳಿ, ಈ ಕಡೆ ಲ್ಯಾಂಡ್ ಇದೆ, ಇನ್ನೊಂದು ಕಡೆ ಸಮುದ್ರ ಇದೆ. ಆದರೆ ಎರಡು ಹೀಟ್ ಆಗೋದು ಬೇರೆ ಬೇರೆ ಸ್ಪೀಡಲ್ಲಿ ಅಲ್ವಾ. ಲ್ಯಾಂಡ್ ಆ್ಯಂಡ್ ವಾಟರ್ ಹೀಟ್ಸ್ ಅಪ್ ಅಟ್ ಡಿಫರೆಂಟ್ ಸ್ಪೀಡ್ಸ್. ಲ್ಯಾಂಡು ವಾಟರ್ ಯಾವುದು ಬಹಳ ಬೇಗ ಹೀಟ್ ಆಗುತ್ತೆ, ಯಾವುದು ಬಹಳ ಬೇಗ ಹೀಟ್ ಆಗಲ್ಲ ಹೇಳಿ ನೋಡೋಣ. ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಡಿಸ್ಕಸ್ ಮಾಡಿ ಆಗಿರೋದು. ಸಮ್ಮರಲ್ಲಿ ಏನಾಗುತ್ತೆ, ಡ್ಯೂರಿಂಗ್ ದಿ ಏಪ್ರಿಲ್ ಆ್ಯಂಡ್ ಮೇ ಸನ್ ಶೈನ್ಸ್ ಡೈರೆಕ್ಟ್ಲಿ ಓವರ್ ದಿ ಇಂಡಿಯನ್ ಲ್ಯಾಂಡ್ ಮಾಸಸ್. ಭೂಮಿ, ಇಕ್ವೇಟರ್ ಮೇಲ್ಗಡೆ ಕೆಳಗಡೆ, ಟ್ರಾಪಿಕ್ಸ್. ಏಪ್ರಿಲ್ ಮೇದಲ್ಲಿ ಸನ್ ಎಲ್ಲಿ ಬಂದಿರ್ತಾನೆ ಮಾಡಿ, ಬಂದ್ಕೊಂಡಿರ್ತಾನೆ ಇಲ್ಲಿ ಮೇ. ಇಂಡಿಯನ್ಸ್ ಲ್ಯಾಂಡ್ ಮಾಸ್ ಮೇಲ್ಗಡೆ ಇರ್ತಾನೆ. ರಾಕ್ಸ್ ಆ್ಯಂಡ್ ಸಾಯಿಲ್ಸ್ ಹೀಟ್ ಅಪ್ ವೆರಿ ಫಾಸ್ಟ್. ರಾಕ್ಸು ಸಾಯಿಲ್ ಎಲ್ಲ ಬಹಳ ಫಾಸ್ಟಾಗಿ ಹೀಟ್ ಆಗುತ್ತೆ. ಓಷಿಯನ್ ಹವೆವರ್ ಸ್ಟೇಸ್ ರಿಲೇಟಿವ್ಲಿ ಕೂಲ್. ಓಷನ್ನು ರಿಲೇಟಿವ್ಲಿ ಲ್ಯಾಂಡಿಗೆ ಕಂಪೇರ್ ಮಾಡಿದರೆ ಕೂಲ್ ಆಗಿರುತ್ತೆ. ವ್ಯಾಕ್ಯೂಮ್ ಎಫೆಕ್ಟ್,
ಏನು ಹಾಟ್ ಏರ್ ಓವರ್ ಇಂಡಿಯಾ ಬಿಕಮ್ಸ್ ಲೈಟ್ ಆ್ಯಂಡ್ ರೈಸ್ ಅಪ್. ಇಲ್ಲಿದೆ ಭಾರತ ಅಂತ ಇಟ್ಕೊಳ್ಳಿ. ಬೆಟರ್ಕ್ಕಿಂತ ಸ್ವಲ್ಪ ಮೇಲ್ಗಡೆ ಇದೆ, ಥಿಂಕ್ ಮಾಡಿ ಇಲ್ಲಿ ಅಷ್ಟೇ. ಇಲ್ಲಿ ಭಾರತ ಇದೆ, ಈ ಭಾರತ ಇದ್ರೆ ಹಾಟ್ ಏರ್ ಈಗ ಬಿಸಿ ಆಗ್ತಾ ಇದೆ ಅಲ್ವಾ, ಇದು ಸಮ್ಮರ್ನಲ್ಲಿ ಏನಾಗ್ತಾ ಇದೆ, ಹಾಟ್ ಏರು ಗಾಳಿ ಬಿಸಿ ಆದಮೇಲೆ ಮೇಲೆ ಹೋಗುತ್ತೆ. ಎಲ್ಲ ಪ್ರೊಸೆಸ್ಸನ್ನು ಮೊದಲೇ ಹೇಳಿ ಆಗಿದೆ. ಲೈಟ್ ಆ್ಯಂಡ್ ರೈಸಸ್ ಅಪ್, ಲೋ ಪ್ರೆಷರ್ ಕ್ರಿಯೇಟ್ ಆಯಿತು. ಕೆಳಗಡೆ ಇರೋ ಏರ್ ಮೇಲ್ಗಡೆ ಹೋಯಿತು ಅಂತಂದರೆ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿಲ್ವಾ. ಮೀನ್ ವೈಲ್ ಏರ್ ಓವರ್ ದಿ ಕೂಲರ್ ಇಂಡಿಯನ್ ಓಷಿಯನ್ ಇಸ್ ಹೆವಿ ಆ್ಯಂಡ್ ಸಿಕ್. ಲ್ಯಾಂಡ್ ಹತ್ರ ಇರುವಂಥ ಏರು, ಲ್ಯಾಂಡ್ ಮೇಲ್ಗಡೆ ಇರೋ ಏರು ಒಂದು ನೀವು ಕಲ್ಪನೆ ಮಾಡಿಕೊಂಡ್ರೆ ಇದು ಲ್ಯಾಂಡು, ಇದು ಓಷನ್ ಅಂತ ಇಟ್ಕೊಳ್ಳಿ. ಓಷನ್ ಲ್ಯಾಂಡಲ್ಲಿ ಮೇಲ್ಗಡೆ ಏನಾಯಿತು, ರೈಸ್ ಆಯಿತು. ರೈಸ್ ಆದ ತಕ್ಷಣ ಇಲ್ಲಿ ಪ್ರೆಷರ್ ಕಡಿಮೆ ಆಯಿತು, ಲೋ ಪ್ರೆಷರು. ಆದರೆ ಓಷಿಯನ್ ಮೇಲ್ಗಡೆ ಏರ್ ಓವರ್ ದಿ ಇಂಡಿಯನ್ ಓಷಿಯನ್ ಹೆವಿ ಏರು, ಸಿಂಕ್ ಆಗ್ತಾ ಇರೋ ಏರು. ಈ ಕಡೆ ಲೋ ಪ್ರೆಷರ್ ಇದೆ, ಈ ಕಡೆ ಹೈ ಪ್ರೆಷರ್ ಇದೆ. ಸೊ ಏನು ರೂಲ್ಸು ನಮ್ಮದು, ಎಲ್ಲಿಂದ ಎಲ್ಲಿಗೆ ಬರಬೇಕು. ನೇಚರ್ ಹೇಟ್ಸ್ ವ್ಯಾಕ್ಯೂಮ್. Fill the low pressure wide over India, moisture heavy air from the high pressure zone, the ocean rushes toward the land. ಇವಾಗ ಇಲ್ಲಿ ಲೋ ಪ್ರೆಷರ್ ಇದೆ, ಹೈ ಪ್ರೆಷರಿಂದ ವಿಂಡ್ ಇಲ್ಲಿ ಬರುತ್ತೆ. ದಿಸ್ ರಶಿಂಗ್ ಏರ್ ಇಸ್ ದಿ ಮಾನ್ಸೂನ್. ಬರುವಂತಹ ರಶಿಂಗ್ ಏರ್ ಇದೆಯಲ್ವಾ, ಇದನ್ನು ಮಾನ್ಸೂನ್ ಅಂತ ಕರಿತೇವೆ ನಾವು. ಇಂಡಿಯನ್ ಓಷನ್ ಭೂಮಿ ಕಡೆ ಬರ್ತಾ ಇರೋದು. ಯಾಕೀಗಾಯಿತು ಹೇಳಿ, ಲ್ಯಾಂಡು ಹಾಟ್ ಏರ್ ರೈಸ್ ಆಗೋದು, ಲೋ ಪ್ರೆಷರ್ ಕ್ರಿಯೇಟ್ ಆಗೋದು. ಸಿ ಮೇಲ್ಗಡೆ ಏನು ಸಿಂಕ್ ಆಗ್ತಾ ಇದೆ. ಕಂಪ್ಯಾರಿಟಿವ್ಲಿ ಸಿ ಏನಿದೆ, ಓಷನ್ ಏನಿದೆ, ಕೂಲ್ ಆಗಿದೆ. ಹಾಗಾಗಿ ಅಲ್ಲಿರುವಂಥ ಏರು ಸಿಂಕ್ ಆಗ್ತಾ ಇರುತ್ತೆ. ಹೈ ಪ್ರೆಷರ್ ಇಲ್ಲಿದೆ, ಲೋ ಪ್ರೆಷರ್ ಇಲ್ಲಿದೆ. ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಬರುತ್ತೆ. ಅದಕ್ಕೆ ನಾವು ಮಾನ್ಸೂನ್ ಅಂತ ಕರಿತೇವೆ. ಇನ್ನೊಂದು ಇಲ್ಲಿ ಇಂಪಾರ್ಟೆಂಟು ITCZ, ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್. ಲೋ ಪ್ರೆಷರ್ ಬೆಲ್ಟು ಏನು ಮಾಡ್ತಾರೆ, ಅರ್ಥನ ಸರ್ಕಲ್ ಮಾಡ್ತಾ ಇರುತ್ತೆ. ನಾರ್ಮಲ್ ವರ್ಲ್ಡಲ್ಲಿ ಸುಮಾರಾಗಿ ಅದೆಲ್ಲಿರುತ್ತೆ, ಸ್ಟೇಸ್ ನಿಯರ್ ದಿ ಇಕ್ವೇಟರ್ ಹತ್ರ ಇರೋದು. ಸಮರಲ್ಲಿ ಏನಾಗುತ್ತೆ, ಮೂವ್ಸ್ ನಾರ್ತ್, ಸಿಟ್ಸ್ ಓವರ್ ದಿ ಗಂಗಾ ಪ್ಲೇನ್ಸ್. ಸಮರಲ್ಲಿ ಮೇಲ್ಗಡೆ ಮೂವ್ ಆಗುತ್ತೆ. ಥರ ಮ್ಯಾಗ್ನೆಟ್ ಥರ ಎಲ್ಲ ಹೋಗುತ್ತೋ ಅದು, ಅಲ್ಲಿ ಹೋಗಬೇಕಾದ್ರೆ ಮ್ಯಾಗ್ನೆಟ್ ಹೇಗೆ ಎಳೆಯುತ್ತೋ ಅದೇ ಥರ ವಿಂಡನ್ನು ಪುಲ್ ಮಾಡ್ಕೊಂಡು ಹೋಗುತ್ತೆ. ಇಟ್ ಪುಲ್ಸ್ ದಿ ವಿಂಡ್ಸ್ ಟುವರ್ಡ್ಸ್ ಇಟ್. ವೆನ್ ಇಟ್ ಸಿಟ್ಸ್ ಓವರ್ ನಾರ್ತ್ ಇಂಡಿಯಾ, ಭಾರತದ ನಾರ್ತ್ ಇಂಡಿಯಾದ ಮೇಲ್ಗಡೆ ಬಂದು ಕೂತ್ಕೊಂಡಾಗ ಪುಲ್ಸ್ ದಿ ವಿಂಡ್ ಫ್ರಾಮ್ ದಿ ಸದರ್ನ್ ಹೆಮಿಸ್ಫಿಯರ್. ಆಗ ಸದರ್ನ್ ಹೆಮಿಸ್ಫಿಯರಿಂದ ವಿಂಡನ್ನು ಪುಲ್ ಮಾಡುತ್ತೆ, ಹೇಳ್ಕೊಳ್ಳುತ್ತೆ. ಆಲ್ ದ ವೇ ಅಕ್ರಾಸ್ ದಿ ಇಕ್ವೇಟರ್ ಇನ್ ಟು ಇಂಡಿಯಾ. ಕೆಳಗಡೆಯಿಂದ ಇಂಡಿಯಾದ ಕಡೆ ಬರುತ್ತೆ. ಈಗೇನಾಗುತ್ತೆ, ಮೇಲ್ಗಡೆ ವಿಂಡ್ ಬರ್ತಾ ಇದೆ ಅಂತಂದರೆ ಯಾವ ಎಫೆಕ್ಟ್ ಬರ್ಬೋದು ಅಲ್ಲಿ, ಕೋರಲಿಸ್ ಎಫೆಕ್ಟ್. ಆಸ್ ದ ವಿಂಡ್ ಟ್ರಾವೆಲ್ಸ್ ಫ್ರಮ್ ಸೌತ್ ಇಂಡಿಯನ್ ಓಷನ್ ಟುವರ್ಡ್ ಇಂಡಿಯಾ, ದೇ ಕ್ರಾಸ್ ದಿ ಇಕ್ವೇಟರ್ ಅಲ್ವಾ. ಅರ್ತ್ ಸ್ಪಿನ್ ಆಗ್ತಾ ಇದೆ, ಒಂದು ಫೋರ್ಸ್ ಇದೆ, ಕೋರಿಯಾಲಿಸ್ ಫೋರ್ಸು ಡಿಸ್ಕಸ್ ಮಾಡಿ ಆಗಿದೆ. ನಾರ್ದರ್ನ್ ಹೆಮಿಸ್ಫಿಯರ್ಲಿ ಫೋರ್ಸ್ ಯಾವ ಕಡೆ ತಿರುಗುತ್ತೆ, ಅದನ್ನು ಪುಷ್ ಮಾಡುತ್ತೆ, ರೈಟಿಗೆ ಪುಷ್ ಮಾಡುತ್ತೆ. ವಿಂಡ್ ದಟ್ ವರ್ ಕಮಿಂಗ್ ಫ್ರಮ್ ಸೌತ್ ಈಸ್ಟ್ ಕ್ರಾಸ್ ದಿ ಇಕ್ವೇಟರ್ ಗೆಟ್ ಪುಶ್ಡ್ ಟು ದಿ ರೈಟ್, ಎಂಟರ್ ದಿ ಇಂಡಿಯಾ ಫ್ರಮ್ ದಿ ಸೌತ್ ವೆಸ್ಟು. ಭಾರತ ಹೀಗಿದೆ ಅಂತಂದರೆ ನಾರ್ತು, ಸೌತು, ಈಸ್ಟು, ವೆಸ್ಟು. ಸೌತ್ ವೆಸ್ಟ್ ಅಂದರೆ ಸೌತು ವೆಸ್ಟು ಗೊತ್ತಿರಬೇಕು, ಇಮ್ಯಾಜಿನ್ ಬರಲಿ. ಸೊ ಗೆಟ್ ಪುಶ್ ಟು ದಿ ರೈಟ್, ಎಂಟರ್ ದಿ ಇಂಡಿಯಾ ಫ್ರಮ್ ದಿ ಸೌತ್ ವೆಸ್ಟ್. ದಿಸ್ ಇಸ್ ವೈ ವಿ ಕಾಲ್ ಇಟ್ ದಿ ಸೌತ್ ವೆಸ್ಟ್ ಮಾನ್ಸೂನ್. ಈಗ ಕೆಳಗಡೆಯಿಂದ ಇಲ್ಲಿ ಕೋರಲಿಸ್ ಫೋರ್ಸಿಂದ ಇಲ್ಲಿ ಬಂತಲ್ವಾ, ಸೌತ್ ವೆಸ್ಟ್ ಮಾನ್ಸೂನ್. ಸೊ ವೆನ್ ದ ಸೌತ್ ವೆಸ್ಟ್ ಮಾನ್ಸೂನ್ ಹಿಟ್ ದಿ ಟಿಪ್ ಆಫ್ ಇಂಡಿಯಾ, ಕೆಳಗಡೆ ಕನ್ಯಾಕುಮಾರಿ ಹತ್ರ ಹಿಟ್ ಆದಮೇಲೆ ಇವಾಗ ಶೇಪ್ ಆಫ್ ದಿ ಲ್ಯಾಂಡು ಏನು ಮಾಡುತ್ತೆ, ಇಂಡಿಯಾನ ಎರಡು ಥರ ಡಿವೈಡ್ ಮಾಡುತ್ತೆ. ಒಂದು ಅರೇಬಿಯನ್ ಸಿ ಬ್ರ್ಯಾಂಚು, ಇನ್ನೊಂದು ಬೇ ಆಫ್ ಬೆಂಗಾಲ್ ಬ್ರ್ಯಾಂಚು. ನೋಡಿ ಇಲ್ಲಿ ಮೇಲ್ಗಡೆ ಕೆಳಗಡೆಯಿಂದ ಬಂತು. ಕೆಳಗಡೆಯಿಂದ ಬಂದ ತಕ್ಷಣ ಈ ಒಂದು ಲ್ಯಾಂಡಿಂದಾಗಿ ಡಿವೈಡ್ ಆಯಿತು ಎರಡು ಥರ. ಒಂದು ಅರೇಬಿಯನ್ ಸಿ ಬ್ರ್ಯಾಂಚು, ಇನ್ನೊಂದು ಬೇ ಆಫ್ ಬೆಂಗಾಲ್. ಅರೇಬಿಯನ್ ಸಿ ಬ್ರ್ಯಾಂಚು ಹಿಟ್ಸ್ ದಿ ವೆಸ್ಟರ್ನ್ ಘಾಟಿಗೆ ಹೋಗಿ ಹಿಟ್ ಆಗುತ್ತೆ.
ಕೇರಳ ಮುಂಬೈ ಗೆಟ್ ಹೆವಿ ರೇನ್ ಇನ್ ಅರ್ಲಿ ಇನ್ ಜೂನ್ ಅಲ್ವಾ, ಕೇರಳಕ್ಕೆ ಬಂದಿದೆ ಮಾನ್ಸೂನ್ ಬಂದಿದೆ ಅಂತ ಹೇಳ್ತೇವೆ ನೋಡಿ. ಕೇರಳಕ್ಕೆ ಎಂಟರ್ ಆಗಿದೆ ಅಂತ ಹೇಳೋದು ಯಾಕೆ ಅಂತಂದ್ರೆ ಫಸ್ಟ್ ಅಲ್ಲಿ ಹಿಟ್ ಆಗೋದು. ಬೇ ಆಫ್ ಬೆಂಗಾಲ್ ಬ್ರಾಂಚ್ ಟು ಟ್ರಾವೆಲ್ ಓವರ್ ದಿ ಓಷನಿಗೆ ಹೋಗಿ ಮಾಯಿಶ್ಚರ್ ಪಿಕ್ ಮಾಡಿ ಮೌಂಟೇನಿಗೆ, ಇಟ್ಸ್ ದಿ ಮೌಂಟೇನ್ ಆಫ್ ನಾರ್ತ್ ಈಸ್ಟ್ ಹಿಟ್ ಆಗಿ ನೆಕ್ಸ್ಟ್ ವೆಸ್ಟ್ಗೆ ಟರ್ನ್ ಆಗುತ್ತೆ ಗಂಗಾ ಪ್ಲೇನ್ ಕಡೆ. ಇನ್ನು ಓರೋಗ್ರಾಫಿಕ್ ರೇನ್ಫಾಲ್ ಅಂತ ಬರುತ್ತೆ. ವೈ ಡಸ್ ಇಟ್ ರೇನ್ ಮೋರ್ ಇನ್ ಸಮ್ ಪ್ಲೇಸಸ್, ಕೆಲವೊಂದು ಕಡೆ ಯಾಕೆ ಜಾಸ್ತಿ ಮಳೆ ಬರುತ್ತೆ ಅಂತಂದ್ರೆ ವಿಂಡ್ ವರ್ಡ್ ಸೈಡ್. ವೆನ್ ಕ್ಲೌಡ್ ಹಿಟ್ಸ್ ಅ ಮೌಂಟೇನ್, ವೆಸ್ಟರ್ನ್ ಘಾಟ್ಸ್ ಇದೆ ಅಂತ ಇಟ್ಕೊಳ್ಳಿ. ಸೊ ಕ್ಲೌಡ್ ಹಿಟ್ ಆಗುತ್ತೆ ಮೌಂಟೇನಿಗೆ, ದೇ ಆರ್ ಫೋರ್ಸ್ ಟು ಕ್ಲೈಂಬ್ ಅಪ್, ಮೇಲ್ಗಡೆ ಕ್ಲೈಂಬ್ ಆಗೋದು. ಆಸ್ ದೆ ಕ್ಲೈಂಬ್ ಕೂಲ್ ಡೌನ್ ಅಂಡ್ ರಿಲೀಸ್ ಆಲ್ ದೇರ್ ವಾಟರ್, ಕಡೆ ಹೋಗ್ತಾ ಇದ್ದಾಗೆ ಕೂಲ್ ಡೌನ್ ಆಗೋದು, ವಾಟರ್ ರಿಲೀಸ್ ಆಗೋದು. ಇದು ವಿಂಡ್ ವರ್ಡ್ ಸೈಡ್. ಇನ್ನೊಂದು ಸೈಡ್ ಇದೆ ಲೀವರ್ಡ್ ಸೈಡ್, ರೇನ್ ಶ್ಯಾಡೋ ಸೈಡ್ ಅಂತ ಕರಿತೇವೆ. ಒನ್ಸ್ ದಿ ಕ್ಲೌಡ್ ಕ್ರಾಸಸ್ ದಿ ಮೌಂಟೇನ್ ಕ್ರಾಸ್ ಮಾಡಿ ಆದಮೇಲೆ ಅಲ್ಲಿ ವಾಟರ್ ಇರೋದಿಲ್ಲ, ಡಿಸೆಂಟ್ಸ್ ಗೆಟಿಂಗ್ ವಾರ್ಮರ್. ದಿಸ್ ಇಸ್ ವೈ ಮುಂಬೈ ಅಥವಾ ವಿಂಡ್ವರ್ಡ್ ಸೈಡು ಫ್ಲಡ್ ಆಗುತ್ತೆ. ಸೊ ಮುಂಬೈ ಫ್ಲಡ್ ಆಗುತ್ತೆ, ಪುಣೆ ಲೀವರ್ಡ್ ಸೈಡಲ್ಲಿದೆ. ಇಲ್ಲಿ ಮುಂಬೈ ಇದೆ ಅಂತ ಇಟ್ಕೊಂಡ್ರೆ ಪುಣೆ ಇದೆ. ವಿಂಡ್ವರ್ಡ್ ಸೈಡಲ್ಲಿ ಫ್ಲಡ್ ಆಗ್ತಾ ಇರುತ್ತೆ, ಪುಣೆಯಲ್ಲಿ ಲೀವರ್ಡು. ಫ್ಯೂ ಅವರ್ಸ್, ಕೆಲವೇ ಗಂಟೆಗಳ ದೂರ ಇದ್ದರೂ ಸಹ ಎರಡು ಕಡೆ ಕಂಪೇರ್ ಮಾಡಿದರೆ ರೇನಲ್ಲಿ ಬಹಳ ದೊಡ್ಡ ಡಿಫರೆನ್ಸ್ ಇರುತ್ತೆ. ಏನು ಹೇಳ್ತಾ ಇದೆ ಅರ್ಥ ಆಗ್ತಾ ಇದೆಯಾ? ಮೌಂಟೇನ್ ಇದೆ, ಕ್ಲೌಡ್ ಬಂದು ಹಿಟ್ ಆಗುತ್ತೆ, ಹಿಟ್ಟಾದ ತಕ್ಷಣ ರೈಸ್ ಆಗುತ್ತೆ, ರೈಸ್ ಆಗಿ ಕೂಲ್ ಡೌನ್ ಆಗಿ ಇಲ್ಲೇ ಮಳೆ ಬರುತ್ತೆ ಫುಲ್. ಇನ್ನಷ್ಟು ರೈಸ್ ಆಗಿ ಈ ಕಡೆ ಹೋಗೋ ತನಕ ಏನಾಗ್ಬಿಟ್ಟಿರುತ್ತೆ, ನೋ ವಾಟರ್ ಲೆಫ್ಟ್, ನೀರು ಉಳಿಯೋದಿರಲ್ಲ. ಅವಾಗ ಡಿಸೆಂಡ್ ಆಗುತ್ತೆ, ವಾರ್ಮ್ ಆಗುತ್ತೆ. ಈ ಕಡೆ ಇರೋದಕ್ಕೆ ಮಳೆ ಸಿಕ್ಕಿದ್ರೆ ಈ ಕಡೆ ಡ್ರೈ ಆಗಿರುತ್ತೆ. ಸೊ ಡೈರೆಕ್ಷನ್ನು ಸೌತ್ ವೆಸ್ಟ್ ನಾರ್ತ್ ಈಸ್ಟ್. ಭಾರತದ ಮಾನ್ಸೂನಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಇದೆ, ನಾರ್ತ್ ಈಸ್ಟ್ ಮಾನ್ಸೂನ್. ವಿಂಟರಲ್ಲಿ ಬರೋದು ನಾರ್ತ್ ಈಸ್ಟು. ಮೆಕ್ಯಾನಿಸಮ್ ನೋಡಿ, ಡಿಫರೆನ್ಷಿಯಲ್ ಹೀಟಿಂಗು. ಲ್ಯಾಂಡ್ ಗೆಟ್ಸ್ ಹಾಟರ್ ದೆನ್ ಸಿ, ಇದು ಬೇಗ ಹಾಟ್ ಆಗೋದು ಸಿಗಿಂತ. ITCZ ಶಿಫ್ಟ್ ಆಗುತ್ತೆ ಗಂಗಾ ಪ್ಲೇನ್ ಕಡೆ. ಮತ್ತು ಸಡನ್ ಅರೈವಲ್ ಆಫ್ ರೇನ್ ಅಕಂಪನಿಡ್ ಬೈ ಥಂಡರು. ಪೀರಿಯಡ್ ಆಫ್ ಫ್ಯೂ ವೀಕ್ಸ್ ಡ್ಯೂರಿಂಗ್ ದಿ ಮಾನ್ಸೂನ್ ವೆನ್ ಇಟ್ ಡಸಂಟ್ ರೇನ್ ಅಟ್ ಆಲ್. ಒಂದು ಬ್ರೇಕ್ ತಗೊಳುತ್ತೆ ಮಾನ್ಸೂನು. ಅದಕ್ಕೆ ಒಂದು ನಾವು ಮುಂದೆ ನೋಡ್ತೇವೆ ರಿಟ್ರೀಟಿಂಗ್ ಮಾನ್ಸೂನು ಇದೆಲ್ಲ ಬರ್ತಾ ಹೋಗುತ್ತೆ. ಅಂದರೆ ಬೇಸಿಕ್ ಆಗಿ ಎಷ್ಟು ಗೊತ್ತಿರಲಿ, ಏನೇನು ಹೇಳಿ, ಲ್ಯಾಂಡ್ ಆ್ಯಂಡ್ ವಾಟರ್ ಹೀಟ್ ಅಪ್ ಎಟ್ ಎ ಡಿಫರೆಂಟ್ ಸ್ಪೀಡ್. ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ, ಹೈ ಪ್ರೆಷರ್ ಟು ಲೋ ಪ್ರೆಷರ್. ರಶ್ ಏರ್, ಆ ರಶ್ಶಿಂಗ್ ಏರಿಗೆ ಮಾನ್ಸೂನ್ ಅಂತ ಕರೀತೇವೆ. ಮೂರು ಮುಖ್ಯವಾದ ಕಾನ್ಸೆಪ್ಟು: ITCZ, ಕೊರಿಯಲಿಸ್ ಫೋರ್ಸು, ಬ್ರಾಂಚ್ ಆಗೋದು ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್. ಬಂದ ಮೇಲೆ ಕೇರಳ ಕಡೆ ಮೊದಲು ಬರುತ್ತೆ. ವಿಂಡ್ವರ್ಡ್ ಸೈಡ್ ಒಂದು ಕಡೆ, ಲೀವರ್ಡ್ ಸೈಡ್ ಇನ್ನೊಂದು ಕಡೆ. ವಿಂಡ್ವರ್ಡ್ ಸೈಡ್ ಅಂತಂದರೆ ರೇನ್ ಆಗೋದು, ಲೀವರ್ಡ್ ಸೈಡ್ ಅಂತಂದರೆ ರೇನ್ ಶ್ಯಾಡೋ ರೀಸನ್. ವಾಟ್ ಹ್ಯಾಪನ್ಸ್ ಟು ದಿ ಏರ್ ಪ್ರೆಷರ್ ಓವರ್ ದಿ ಇಂಡಿಯನ್ ಲ್ಯಾಂಡ್ ಮಾಸಸ್ ಡ್ಯೂರಿಂಗ್ ದಿ ಸಮ್ಮರ್ ಮಂತ್ಸ್? ಆಗ್ಬೋದು ಏರ್ ಪ್ರೆಷರ್ ಸಮ್ಮರ್ ಮಂತಲ್ಲಿ, ಏಪ್ರಿಲ್ ಜೂನಲ್ಲಿ. ಇಟ್ ಬಿಕಮ್ಸ್ ಹೈ ಬಿಕಾಸ್ ಲ್ಯಾಂಡ್ ಇಸ್ ಕೋಲ್ಡ್, ರಿಮೇನ್ಸ್ ನ್ಯೂಟ್ರಲ್, ಇಟ್ಸ್ ಲೋ because land is intensely heated, increases due to the presence of the Himalayas. Air pressure over Indian land masses during summer months. Summer month ಅಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. Becomes low because land is intensely heated. low pressure create ಆಗೋದು, ನೆನಪು ಮಾಡ್ಕೊಳ್ಳಿ. Heat causes air molecules to spread and rise. This reduction in air density creates low pressure. ಇದರಿಂದಾಗಿ ಆ ಕಡೆದ ಸಿ ಬ್ರೀಸ್ಗಳು ಪುಲ್ ಆಗುತ್ತೆ ಈ ಕಡೆ ಹೇಳ್ಕೊಂಡು. ಕೊರಿಯಲಿಸ್ ಫೋರ್ಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ವಿಚ್ ಆಫ್ ದ ಫಾಲೋವಿಂಗ್ ಆಕ್ಷನ್ಸ್ ಡ್ಯೂರಿಂಗ್ ದಿ ಮಾನ್ಸೂನ್? ಮೇಕಿಂಗ್ ದಿ ಕ್ಲೌಡ್ ಹೆವಿ ವಿತ್ ವಾಟರ್, ಡಿಫ್ಲೆಕ್ಟಿಂಗ್ ದ ವಿಂಡ್ಸ್ ಟು ದ ರೈಟ್ ಆಫ್ಟರ್ ದಿ ಕ್ರಾಸ್ ಇಕ್ವೇಟರ್, ಹೀಟಿಂಗ್ ದಿ ಟಿಬೆಟಿಯನ್ ಪ್ಲಾಟೂ, ಕಾಸಿಂಗ್ ದಿ ಬ್ರೇಕ್ ಇನ್ ದಿ ಮಾನ್ಸೂನ್. ಕೊರಿಯಲಿಸ್ ಫೋರ್ಸ್ ಅಂದ ತಕ್ಷಣ ಗೊತ್ತಾಗಬೇಕು, ಡಿಫ್ಲೆಕ್ಟ್, ಅರ್ಥಿನ ರೊಟೇಷನ್ ಇಂದ ಆಗೋದು. ಇದೇ ಮೊದಲೇ ಡಿಸ್ಕಸ್ ಮಾಡಿ. ವೈ ಡಸ್ ದಿ ರೇನ್ ಶ್ಯಾಡೋ ಏರಿಯಾ ಆಫ್ ದಿ ವೆಸ್ಟರ್ನ್ ಘಾಟ್ಸ್ ರಿಸೀವ್ ವೆರಿ ಲಿಟಲ್ ರೇನ್ಫಾಲ್? Maharashtra, because there were no trees. Wind lose their moisture on the western slopes before crossing the mountain. Because the air is too cold to rain there, ITCZ never passes. Wind
ಲಾಸ್ ದೇರ್ ಮಾಯಿಶ್ಚರ್. ಲೀವರ್ಡ್ ಎಫೆಕ್ಟ್ ಅಂತ ಕರೀತಾರೆ. ಮೌಂಟೇನ್ಸ್ ಆಕ್ಟ್ ಆಸ್ ವಾಲ್, ಕ್ಲೌಡ್ ಸ್ಕ್ವೀಸ್ ಔಟ್ all the rain. By the time they jump over the wall, they are dry ಆಗ್ಬಿಡೋದು. Bay of Bengal branch of the monsoon is responsible for heavy rainfall in which of these regions? Bihar, Malabar, Northeastern state, Lakshadweep Island. ಯಾವುದು? Northeastern state. Correct. What is the monsoon trough? Trough ಅಂತಂದ್ರೆ deep valley in the Himalayas, elongated zone of the low pressure ಇರ್ಬೋದು ಕೆಳಗಡೆನೆ, low pressure where the IT sits North India. Monsoon trough ಅಂತ ಕರೀತೇವೆ. Elongated zone of low pressure where the IT sits over North India. Trough ಅಂತಂದ್ರೆ elongated area of low pressure. Geography trough ಅಂತಂದ್ರೆ elongated area low pressure. During the monsoon, trough stays over Ganga plains, keeping the rain-bearing winds moving toward North India. Ganga plain. ಇನ್ನೊಂದು ಟಿಬೇಟ್ ಕನೆಕ್ಷನ್ ಇದೆ. ಟಿಬೇಟ್ ಅಂತಂದರೆ ಮೇಲ್ಗಡೆ ಮ್ಯಾಸಿವ್ ಹೈ ಆಲ್ಟಿಟ್ಯೂಡ್ ರಾಕ್ ಥರ ಇದೆ. ಅದು ಸಮ್ಮರಲ್ಲಿ ತುಂಬ ಹೀಟ್ ಆಗುತ್ತೆ. ಹೀಟ್ ಕಾಸಸ್ ಏರ್ ಟು ರೈಸ್. ಹೀಟಿಂದ ಏರ್ ಇನ್ನಷ್ಟು ರೈಸ್ ಆಗ್ತಾ ಹೋಗುತ್ತೆ. that it enters the upper atmosphere. This air then travels south and sinks into the Indian Ocean. ಟ್ರಾವೆಲ್ ಆಗಿ ಸೌತ್ ಕಡೆ ಬಂದು ಇಂಡಿಯನ್ ಓಷನ್ ಸಿಂಕ್ ಆಗುತ್ತೆ. ಪುಷಿಂಗ್ ದ ಹೈ ಪ್ರೆಷರ್ ದೇರ್ ಈವನ್ ಹಾರ್ಡರ್. ಇಲ್ಲಿ ಬಂತು ಮತ್ತೆ ಆ ಒಂದು ಹೈ ಪ್ರೆಷರ್ನ ಇನ್ನಷ್ಟು ಪುಷ್ ಮಾಡುತ್ತೆ. ಹಾಗಾಗಿ ಎಷ್ಟು ಟಿಬೇಟ್ ಹಾಟ್ ಆಗುತ್ತೋ ಅಷ್ಟು ಸ್ಟ್ರಾಂಗ್ ಆಗಿ ಮಾನ್ಸೂನ್ ಇರುತ್ತೆ ಹೇಳ್ಬಹುದು. ಇಷ್ಟನ್ನು ಇವತ್ತು ನೋಡಿದ್ವಿ. ನೆಕ್ಸ್ಟ್ ಕಾನ್ಸೆಪ್ಟನ್ನು ನಾನು ಚಿಕ್ಕ ಚಿಕ್ಕ ವೀಡಿಯೋ ಅಥವಾ ಬೇರೆ ಬೇರೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಏನಾ ನಾನು ಬರ್ತಾ ಇರೋದ್ರಿಂದ ನಿಮ್ಗೆ ಆ ಸಂದರ್ಭದಲ್ಲಿ ನೋಡಿ ವಿಡಿಯೋ ಎಷ್ಟೊತ್ತಿಗೆ ಆಗುತ್ತೋ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಪ್ಲ್ಯಾನ್ ಮಾಡ್ಕೊಳ್ಳಿ ಕರೆಕ್ಟಾಗಿ, ಒಂದು ಟೈಮ್ ಅಂತ ಇಟ್ಕೊಳ್ಳಿ. ಟೈಮ್ನಲ್ಲಿ ನೀವು ವೀಡಿಯೋವನ್ನು ನೋಡ್ಕೊಳ್ಳಿ. ಮತ್ತು ಇನ್ನೊಂದು ವಿಷಯ ಹೇಳಬೇಕು, ಮಾರ್ನಿಂಗ್ ಜಾಸ್ತಿ ಇಂಪಾರ್ಟೆಂಟ್ ಸಬ್ಜೆಕ್ಟಿಗೆ ಕೊಡಿ. ಹಿಂದೂ ಅನಾಲಿಸಿಸ್ಸು ಅಥವಾ ಬೇರೆ ಕರೆಂಟ್ ಅಫೇರ್ಸ್ ಎಲ್ಲ ಲಾಸ್ಟಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಅದಕ್ಕೆ ಎಂಡ್ ಇರೋದಿಲ್ಲ. ಪೊಲಿಟಿ, ಎಕಾನಮಿ, ಜಿಯೋಗ್ರಫಿ, ಎನ್ವೈರ್ಮೆಂಟ್ ಇದು, ಮತ್ತು ಸೈನ್ಸ್ ಆ್ಯಂಡ್ ಟೆಕ್ಕು. ಅದಾದಮೇಲೆ ಸಿ ಸ್ಯಾಟ್ ಆಫ್ಟರ್ನೂನ್ ಮಾಡೋದು ಒಳ್ಳೆಯದು. ಆಫ್ಟರ್ನೂನ್ 1 to 3 ಅಥವಾ 2 to 4 ಈ ಒಂದು ಹಂತದಲ್ಲಿ ಆಫ್ಟರ್ನೂನ್ ಮಾಡಿದ್ರೆ ಯಾವುದು ಸಿ ಸ್ಯಾಟ್ ಮಾಡಿದರೆ ಬಹಳ ಒಳ್ಳೆಯದು. ಮಾರ್ನಿಂಗು ಕೋರ್ ಸಬ್ಜೆಕ್ಟಿಗೆ ಇರಲಿ. ಮಾರ್ನಿಂಗ್ಗೆ ನ್ಯೂಸ್ ಪೇಪರ್ ಓದೋದ್ರಿಂದ ನನ್ನ ಪ್ರಕಾರ ಟೈಮ್ ವೇಸ್ಟ್ ಆಗುತ್ತೆ. ಯಾಕಂದರೆ ಮಾರ್ನಿಂಗ್ ಮನಸ್ಸು ಬಹಳ ಫ್ರೆಶ್ ಇರುತ್ತೆ. ಅದು ನ್ಯೂಸ್ ಪೇಪರಿಗೆ ಕೊಟ್ಟರೆ ನಾವು ಇಂಟ್ರೆಸ್ಟಿಂದ ಓದ್ತೇವೆ. ಆದರೆ ಅದನ್ನು ಲಾಸ್ಟಿಗಾದರೂ ಡೇ ಎಂಡಲ್ಲಿ ಇಟ್ಕೊಂಡ್ರೂ ಆಗುತ್ತೆ ನ್ಯೂಸ್ ಪೇಪರನ್ನು. ಮಾರ್ನಿಂಗು ಕೋರ್ ಸಬ್ಜೆಕ್ಟ್, ಅದರಲ್ಲೂ PYQ ಥೀಮ್ ಬೇಸಿಸ್ ಮೇಲೆ ಎನ್ವೈರ್ಮೆಂಟ್ ಇರುತ್ತೆ. ಎನ್ವೈರ್ಮೆಂಟು, ಎಕಾನಮಿ ಕಾನ್ಸೆಪ್ಟು, ಪೊಲಿಟಿ, ಜಿಯೋಗ್ರಫಿ, ಅದ್ರ ಕಡೆ ಮಾರ್ನಿಂಗ್ ಫೋಕಸ್ ಮಾಡಿ. ಆ ಟೈಮು ಮತ್ತು ಸಂಜೆ ಆಗೋ ತನಕ ಹೇಗೂ ಸುಸ್ತಾಗಿರುತ್ತೆ. ಆವಾಗ ಬೇಕಿದ್ರೆ ನೀವು ನ್ಯೂಸ್ ಪೇಪರು ಕೇಳಬಹುದು, ನೋಡಬಹುದು ಬೇರೆ ಬೇರೆ ಚಾನಲ್ಗಳಿಂದ. ಸೊ ಆವಾಗ ಅದೇನು ಪ್ರಾಬ್ಲಮ್ ಆಗಲ್ಲ. ಮಾರ್ನಿಂಗ್ ಮಾತ್ರ ದಯವಿಟ್ಟು ಇಂಪಾರ್ಟೆಂಟ್ ಕೋರ್ ಸಬ್ಜೆಕ್ಟಿಗೆ ಕೊಡಿ. ಕಾಗ್ನಿಟಿವ್ ಎಬಿಲಿಟಿ ಜಾಸ್ತಿ ಇರುತ್ತೆ. ಆಫ್ಟರ್ನೂನು ಊಟ ಆದ ತಕ್ಷಣ ಸಿ ಸ್ಯಾಟ್ ಈಗಲಿಂದಾನೇ ಪ್ರಾಕ್ಟೀಸ್ ಮಾಡಿ. ಎಸ್, ಇಷ್ಟು ಹೇಳ್ತಾ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೇನೆ. ಬೇರೆ ಬೇರೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ ನಾನು. ಮಧ್ಯಾಹ್ನ ನಂತರ ಎಷ್ಟು ಗಂಟೆಗಾದರೂ ಹಾಗಾಗಿ ವರ್ಕ್ ಸಿಕ್ಕಿದಾಗ ಅಪ್ಲೋಡ್ ಮಾಡಲಿಕ್ಕೆ ಆದಾಗೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿವನ್.